ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಫಾರಂನಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ಆಕಾಶವಾಣಿ ಮೈಸೂರು, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರ ಸಾವಯವ ಕೃಷಿ ಸಂಘಗಳ ಒಕ್ಕೂಟ, ಸಮುದ್ಯತ ಶ್ರೋತೃ ಸಂಘ ಮೈಸೂರು ಹಾಗೂ ಕೃಷಿಕ ಸಮಾಜ ಕೆಆರ್ಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಡಿಸೆಂಬರ್ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ಪೇಟೆ ತಾಲೂಕು ಕಸಬಾ ಹೋಬಳಿ ಲಕ್ಷ್ಮೀಪುರದಲ್ಲಿರುವ ಎಲ್ಆರ್ ಕುಮಾರಸ್ವಾಮಿಯವರ ಕೆಪಿಜಿ ಫಾರಂನಲ್ಲಿ ಆಯೋಜಿಸಲಾಗಿತ್ತು. ಕಣ್ಣು ಹಾಯಿಸಿದಷ್ಟು ಹಸಿರೇ ಹಸಿರು, ಹೆಂಗಳೆಯರ ಕೋಲಾಟ, ಮಂಗಳಧ್ವನಿಯ ಸೊಬಗಿನಿಂದ ಕೂಡಿದ ಹಬ್ಬದ ವಾತಾವರಣ, ತಳಿರು ತೋರಣಗಳಿಂದ ಅಲಂಕೃತಗೊಂಡ ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಆಯೋಜಿತವಾಗಿದ್ದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಅನಿತಾ ನಾಗೇಶ್ ಮತ್ತು ತಂಡದವರ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಂತರ ರೈತ ಗೀತೆಯನ್ನು ಹಾಡಿ ಅನ್ನದಾತರಿಗೆ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರನ್ನು ಸ್ವಾಗತಿಸಿದವರು ಗೂಡೆ ಹೊಸಹಳ್ಳಿ ಜವರಾಯಿಗೌಡರು. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಜ್ಯ ಮಹಿಳಾ ರೈತ ಸಂಘದ ಅಧ್ಯಕ್ಷರಾದ ನಂದಿನಿ ಜಯರಾಮ್ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ, ರೈತ ದಿನಾಚರಣೆ ನಡೀತಾ ಇದೆ. ರೈತ ಮಹಿಳೆಯಾಗಿ ಬಹುಶಃ ನನ್ನೊಳಗಿನ ಸೆಲೆ ಜಲ ಅಂತ ಏನ್ ಕರಿತೀವಿ ಅದೇನು ಬಹಳ ಉತ್ಸುಕವಾಗಿಲ್ಲ. ಕಾರಣ ಕೃಷಿಯ ಆದಾಯದಲ್ಲೇ ಬದುಕು ಕಟ್ಟಿಕೊಂಡಿರುವಂತ ಎಲ್ಲ ರೈತರ ಧ್ವನಿಯೂ ಇದೇ ಆಗಿರುತ್ತೆ. ನನ್ನ ಮಗ ಹೊಲ ಉಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನನ್ನ ಮದ್ವೆ ಆಗೋದಕ್ಕೆ ಯಾವ ಹೆಣ್ಣು ಮುಂದೆ ಬರ್ತಾ ಇಲ್ಲ. 4 ತಲೆಮಾರಿನಿಂದ ಮನೆಯ ದೀಪ ಉರಿಸಿದಂತ ಮನೆಗೆ ಒಂದು ಹೆಣ್ಣು ಬಂದು ದೀಪ ಹಚ್ಚಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಮನೆ ಉಳಿಯುತ್ತಾ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ ಅಲ್ಲ, ಇದು ವಾಸ್ತವ ಕೂಡ. ಹೆಣ್ಣಿನ ರೂಪದಲ್ಲಿ ಒಂದು ವ್ಯಕ್ತಿ, ಒಂದು ಅಸ್ತಿತ್ವ, ಒಂದು ಕೃಷಿ ಕುಟುಂಬದಲ್ಲಿ ಇಲ್ದಿದ್ರೆ ಕೃಷಿ ಸಾಧ್ಯನಾ? ನಗರಗಳಲ್ಲಿ ಇರ್ಬೋದು, ಒಂದು ಮನೇಲಿ ಒಂದು ಹೆಣ್ಣಿಲ್ದೇ ಇದ್ರೆ ಪುರುಷರು ಅವ್ರ ಪಾಡಿಗೆ ಅವರು ಜೀವನ ಮಾಡುವಂತ ಪರಿಸ್ಥಿತಿ. ಹೆಣ್ಣಿಲ್ದೇ ಇದ್ರೆ ಕೃಷಿ ನಡೀದೇ ಇರೋಂತ ವಾಸ್ತವ ಒಂದು ಕಡೆ. ನಮ್ಮ ಮಕ್ಕಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಿರಾಕರಿಸ್ತಾ ಇರೋಂಥ ಹೆಣ್ಮಕ್ಳು ಒಂದು ಕಡೆ. ಇಲ್ಲಿಂದ ಶುರು ಆದ್ರೆ ಕೃಷಿ ಕ್ಷೇತ್ರದ ಆಧಾರ ಸ್ತಂಭಗಳಂತ ನಾವೇನ್ ಕರಿತೀವಿ, ಬಿತ್ತನೆ ಬೀಜ, ಗೊಬ್ಬರ, ಉಳುಮೆಗೆ ಬೇಕಾಗಿದಂತ ಪರಿಕರಗಳು, ಇಂಥ ಎಲ್ಲವೂ ಅಷ್ಟೇಯಕ್ಕೆ ಭೂಮಿ ಕೂಡ ಇವತ್ತು ರೈತನ ಕೈ ತಪ್ಪಿ ಹೋಗ್ತಾ ಇದೆ. ಇವತ್ತಿನ ಭೂಮಿ ಬೆಲೆಗಳಲ್ಲಿ ರೈತರು ಯಾರು ಭೂಮಿ ಕೊಂಡ್ಕೊಳಕ್ ಆಗತ್ತಾ? ರೈತರು ಭೂಮಿ ಕೊಂಡ್ಕೊಳಕ್ ಆಗ್ತಾ ಇಲ್ಲ. ಕೃಷಿ ಆದಾಯದಲ್ಲಿ ಬದುಕು ಕಟ್ಕೊಳಕ್ ಆಗ್ತಾ ಇಲ್ಲ. ಯಾಕೋ ಎಲ್ಲವೂ ಆಚರಣೆಗೆ ಸೀಮಿತವಾಗ್ತಾ ಇದೆ ಅನ್ಸುತ್ತೆ. ರಾಸಾಯನಿಕ ಮುಕ್ತ ಕೃಷಿ ಬಗ್ಗೆ ಒಂದು
ಭರವಸೆ ಇದೆ, ಒಂದು ಕನಸಿದೆ. ಅದರ ಬಗ್ಗೆ ಮಾತಾಡೋದಕ್ಕೆ ಭಾಳಷ್ಟು ತಿಳ್ಕೊಂಡಂಥವ್ರು ಇಲ್ಲಿದ್ದಾರೆ. ಅವ್ರಿಗೆ ಮಾತಾಡೋದಕ್ಕೆ ವೇದಿಕೆ ಬಿಟ್ಕೊಟ್ಟು ಅವ್ರ ಮಾತುಗಳನ್ನ ಕೇಳೋಣ. ಹಾಗೇನೆ ಆಕಾಶವಾಣಿಯ ಸಿಬ್ಬಂದಿಗಳಿಲ್ಲಿರೋದ್ರಿಂದ ಬಹುತೇಕ ಮಾಹಿತಿಗಳು ಸರ್ ನಿಮ್ಮಿಂದ ಸಿಗೋದು ಅಥವಾ ಸರ್ಕಾರದಿಂದ ಪ್ರೋತ್ಸಾಹದ ರೂಪದಲ್ಲಿ ನಮಗೆ ಸಿಗೋಂಥದ್ದು ಎಲ್ಲವೂ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು. ಬಹುಶಃ 4-5 ದಶಕಗಳಿಂದ ಒಂದು ವೈಜ್ಞಾನಿಕ ಬೆಲೆ, ಒಂದು ಸುಭದ್ರವಾದ ಮಾರುಕಟ್ಟೆ ನಮಗೆ ಸಿಗ್ಲಿ ಅಂತ ಹೋರಾಟಗಳು ನಡೆದಿದ್ದಾವೆ, ಆಶಯಗಳು ನಡೆದಿದ್ದಾವೆ, ಈ ಚಿಂತನೆಗಳು ನಡೆದಿದ್ದಾವೆ. ಇದು ಕಾರ್ಯರೂಪಕ್ಕೆ ಬರಬೇಕು. ಬಂದಾಗಷ್ಟೇ ನಮ್ಮ ರೈತ ದಿನಾಚರಣೆಗೆ ನಿಜವಾದ ಅರ್ಥ ಬರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಗಮನ ಕೊಡಬೇಕು. ಕೃಷಿ ಕ್ಷೇತ್ರದ, ಕೃಷಿ ವಲಯದ ಸರ್ಕಾರದ ವ್ಯವಸ್ಥೆಗಳೇನಿದೆ ಅದು ಕೂಡ ನಮ್ಮ ಮಾರುಕಟ್ಟೆಯ ಭದ್ರತೆಗೆ ಒಂದು ಬುನಾದಿಯನ್ನು ಹಾಕೊಟ್ಟು ನಮ್ಮನ್ನು ಉಳಿಸ್ಬೇಕು. ಆದರೆ ವಾಸ್ತವದಲ್ಲಿ ಜಾಗತೀಕರಣದ ಪ್ರಭಾವದಿಂದನೋ ಅಥವಾ ಜಾಗತಿಕ ನಡೆಗಳು ಏನಿದೆ, ನಾವು ಕೆಲವು ಹಿಡನ್ ಎಜೆಂಡಾಗಳಿದ್ದಾವೆ ಅಂತ ಹೇಳ್ತೀವಿ. ಈ ಕಾರಣದಿಂದ ಹಲವಾರು ಫ್ರೀ ಟ್ರೇಡ್ ಅಗ್ರಿಮೆಂಟ್, ಅದಕ್ಕೆ ನಮ್ಮ ಘನ ಸರ್ಕಾರಗಳು ಹಿಂದಿನಿಂದ ಅದು ಈ ಒಪ್ಪಂದಗಳಿಗೆ ಸಹಿ ಹಾಕೊಂಡು ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮ ಮಾರುಕಟ್ಟೆ ಇನ್ನೂ ಅಭದ್ರಗೊಳ್ತಾ ಇದೆ. ಬಹುಶಃ ದೃಶ್ಯ ಮಾಧ್ಯಮದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು, ಪಶು ಆಹಾರದ ಜಾಹೀರಾತು ಪದೇ ಪದೇ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಹೈನುಗಾರಿಕೆಯ ಒಂದೊಂದೇ ಇಟ್ಟಿಗೆಗಳು ಅಲ್ಲಾಡಕ್ಕೆ ಶುರುವಾಗಿದೆ. ಇವತ್ತಿಗೂ ನಮ್ಮ ಹಳ್ಳಿಗಳು ಜೀವಂತವಾಗಿದೆ. ನಮ್ಮಂತರು ಒಂದಿಷ್ಟು ಜನ ಹಳ್ಳಿಲಿ ಬದುಕು ಕಟ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಅದು ಹೈನೋದ್ಯಮದಿಂದ. ಅದೂ ಹಾಳಾದರೆ ನಾವೇನು ಕಾರ್ಪೊರೇಟ್ ಫಾರ್ಮಿಂಗ್, ಕನ್ಸಾಲಿಡೇಷನ್ ಆಫ್ ದ ಲ್ಯಾಂಡ್ ಅಂತೆಲ್ಲ ಕರಿತೀವಿ, ಅದೆಲ್ಲ ವಾಸ್ತವಕ್ಕೆ ಕಾರ್ಯರೂಪಕ್ಕೆ ಇನ್ನೊಂದು 10-12 ವರ್ಷದಲ್ಲಿ ಬರೋಂಥ ಸಾಧ್ಯತೆ ಇದೆ. ದಯವಿಟ್ಟು ಮಾರುಕಟ್ಟೆ ವಿಷಯಕ್ಕೆ ಕೇಂದ್ರಿತವಾಗಿ ಆಚರಣೆಗಳಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಮಂಡ್ಯ ಜಿಲ್ಲಾ ಸಂಪೂರ್ಣ ಸಾವಯವ ಕೃಷಿಕ ಸಂಘದ ಎಂಎನ್ ಮಹೇಶ್ ಕುಮಾರ್ ಅವರು ತಮ್ಮ ಪ್ರಧಾನ ಭಾಷಣದಲ್ಲಿ ಎಲ್ಲರಿಗೂ ನಮಸ್ಕಾರ. ರೈತ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೀವಿ. ಮೊದಲನೇದಾಗಿ ರೈತನಾಗಿಲ್ಲ. ಕಾರಣ ಏನು ಅಂತಂದರೆ, ನೀವೇ ಯೋಚನೆ ಮಾಡ್ಕೊಳ್ಳಿ, ನೀವೇ ಪ್ರಶ್ನೆ ಹಾಕೊಳ್ಳಿ. ನಾವು ಹಿಂದೆ ಹೇಗಿದ್ದೋ ಈಗ ಹೇಗಿದ್ದೀವಿ. ನಾವು ಈಗ ಕೃಷಿ ವಿಚಾರ ಬಂದಾಗ ಅಲ್ಲಿ ಇಲ್ಲಿ ಬಿಡಿ ಸೇರ್ಕೊಂಡು ಕೃಷಿಲಿ ನಮಗೆ ನಷ್ಟ ಅಂತಿದ್ದೀವಿ. ಆದರೆ ನಾವು ಕೃಷಿ ನಾವೇನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ನಮ್ಮಲ್ಲೇ ನಾವು ಪ್ರಶ್ನೆ ಹಾಕೊಂಡಾಗ ನಾವು ತಪ್ಪು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಹಿಂದೆ 10 ಮಕ್ಕಳು 12 ಮಕ್ಕಳು ಇರ್ತಿದ್ವು. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಿರ್ಲಿಲ್ವ? ನಾವು ಓದೇ ಇದ್ರು ಪರವಾಗಿಲ್ಲ, ಓದಿ ಅಂತಿರ್ಲಿಲ್ವ? ಒಂದು ಮನೇಲಿ ಕನಿಷ್ಠ ಅಂದರೆ 20 ಜನ ಇರ್ತಾ ಇದ್ರು. ಇವತ್ತು ಒಂದು ಮನೇಲಿ 8 ಜನ ಇದ್ದೀರಿ, ಯೋಚನೆ ಮಾಡಿ. ಒಂದು ನಾಣ್ಣುಡಿಯಂತೆ ರೈತ ಇನ್ಕಮಿಂಗ್ ಇತ್ತು, ಔಟ್ ಗೋಯಿಂಗ್ ಇರಲಿಲ್ಲ. ಅಂದರೆ ಖರ್ಚು ಯಾವುದನ್ನೂ ಮಾಡ್ತಾ ಇರಲಿಲ್ಲ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮದುವೆ ಮಾಡ್ತಿರ್ಲಿಲ್ವ, ಬೀಗ್ರೂಟ ಮಾಡ್ತಿರ್ಲಿಲ್ವ, ಮನೆ ಕಟ್ತಿರ್ಲಿಲ್ವ, ಮಕ್ಕಳು ಓದಿಸ್ತಿರ್ಲಿಲ್ವ. ಇವತ್ತು ಗಂಡ ಹೆಂಡ್ತಿ ನಾನು ಮಕ್ಕಳು ಓದಿಸ್ಬೇಕು ಅನ್ನೋ ಒಂದು ನೆಪ ಮಾತ್ರಕ್ಕೆ ಬಂದು ಟೌನ್ ಸೇರ್ಕೊಳ್ಳೋದು, ಟೌನಲ್ಲಿರೋರು ಮೈಸೂರು ಸೇರ್ಕೋತಾ ಇದ್ದೀವಿ. ನಮ್ಮ ದುಂದು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ. ಒಂದು ಹಳ್ಳಿನಲ್ಲಿ ವ್ಯವಸಾಯ ಉಳ್ಕೋಬೇಕು, ಸಾವಯವ ಕೃಷಿ ಉಳ್ಕೋಬೇಕು ಅಂತಂದರೆ ದೇಸಿ ಹಸುಗಳು ಸಾಕುವಂಥ ಪ್ರಯತ್ನ ಮಾಡಬೇಕು. ಒಂದು ಮನೆಯಲ್ಲಿ ಒಂದು ನಾಟಿ ಹಸು, ನಮ್ಮ ಹಳ್ಳಿಕಾರ ಹಸು, ಆಯಾ ಭಾಗಕ್ಕೆ ದೇಶದಲ್ಲಿ ಇರ್ತಕ್ಕಂಥ ದೇಸಿ ತಳಿಗಳಲ್ಲಿ ಆಯಾ ಭಾಗಕ್ಕೆ ಯಾವುದು ಆಗ್ತದೆ. ನಮಗೆ ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು ಎಲ್ಲ ಕಡೆಗೂ ನಮಗೆ ಒಂದು ಹಳ್ಳಿಕಾರ ಹಸು, ಅದನ್ನು ಒಂದು ಹಸು ಸಾಕಬೇಕು. ಆ ಹಸುವಿನಿಂದ ಬರ್ತಕ್ಕಂಥ ಹಾಲು ಉತ್ಕೃಷ್ಟವಾದ ಹಾಲು, ಕ್ಯಾಲ್ಸಿಯಂನಿಂದ ಕೂಡಿರ್ತದೆ. ಮೂಳೆ ಸಮಸ್ಯೆ ಬರ್ತಾ ಇರೋಕ್ಕೆ ನಾವು ಇವತ್ತು ಕುಡಿತಾ ಇರ್ತಕ್ಕಂಥ ವಿದೇಶಿ ಹಸುವಿನ ಹಾಲು ಅಂತ ಆ ದೃಷ್ಟಿಯಿಂದ ಆ ಹಾಲು ಕುಡಿಯಿರಿ. ಅದ್ರಲ್ಲಿ ಬರ್ತಕ್ಕಂಥ ಸಗಣಿ ಗಂಜಲದಿಂದ ನೀವು ವ್ಯವಸಾಯ ಮಾಡಿ. ನೀವು ಅಟ್ಲೀಸ್ಟ್ 2 ಕ್ವಿಂಟಲ್ ಆದರೂ ಮಾಡಿ, 10 ಎಕರೆ ಮಾಡಿ ಅಂತ ನಾವು ಹೇಳಲ್ಲ. ಅದ್ರಲ್ಲಿ ಬರೋ ತರಕಾರಿ ಸೊಪ್ಪನ್ನ ಬೆಳೆದು ನೀವು ಫಸ್ಟು ಆರೋಗ್ಯವಂತರಾಗಿ ಅಂತ ಹೇಳ್ತಾ ಬಂದು, ಆ ನಿಟ್ಟಿನಲ್ಲಿ ಸ್ವಾಮೀಜಿಗಳ ಆಶೀರ್ವಾದದಿಂದ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಗೆ ಹಳ್ಳಿಕಾರ ಹಸು, ಊರಿಗೊಂದು ಹಳ್ಳಿಕಾರ ಓರಿ, ಈ ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತೆಲ್ಲ ಮಾತಾಡ್ತಾ ಎಲ್ಲ ಹೇಳಿದ್ರು, ಮನುಷ್ಯನ ಆರೋಗ್ಯ ಕೆಡ್ತಾ ಇದೆ, ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ಏನು ಮಾಡಬೇಕು ಅಂತ ಒಬ್ಬ ಸಂಪನ್ಮೂಲ ವ್ಯಕ್ತಿ ಕೇಳಿದ್ರು. ಎಲ್ಲರೂ ಒಂದೊಂದು ವಿಚಾರ ಹೇಳಿದ್ರು. ಯೋಗಾಸನ ಮಾಡಬೇಕು, ರೈತನಾಗಿ ದುಡಿಬೇಕು, ಬೆವ್ರು ಬರೆಸ್ಬೇಕು. ನಾನು ಯೋಗಾಸನ ಮಾಡ್ತಿರಿಂದ ನಾನು ಮನಸ್ಸನ್ನ ನಿಷ್ಕಲ್ಮಸವಾಗಿ ಇಟ್ಕೋಬೇಕು ಅಂತೆಲ್ಲ. ಆ ಸಾಧಕರು ಒಂದು ಮಾತಂದ್ರು, ಮನುಷ್ಯನ ಆರೋಗ್ಯ
ಚೆನ್ನಾಗಿರ್ಬೇಕು ಅಂದರೆ ಭೂಮಿಯ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಸಾಧ್ಯ. ಇದನ್ನು ಮಾತ್ರ ಹೇಳಿ, ಎಷ್ಟು ಸತ್ಯ ನೋಡಿ. ಭೂಮಿನ ಫಲವತ್ತತೆ ಮಾಡ್ದೇನೆ ನಾವು ನಮ್ಮ ಆರೋಗ್ಯದ ಬಗ್ಗೆ ನಾವು ಮಾತಾಡಿದ್ರೆ ಏನು ಪ್ರಯೋಜನ? ಹಳ್ಳಿನಲ್ಲಿ ಯಾಕೆ ಬಂತು ಸಕ್ಕರೆ ಕಾಯಿಲೆ, BP ಇವೆಲ್ಲ? ಯಾಕೆಂದ್ರೆ ನಮ್ಮ ಭೂಮಿಗೆ ಅತಿಯಾದ ರಾಸಾಯನಿಕ ನಾವು ಉಪಯೋಗಿಸ್ತಾ ಇದೀವಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರಾಸಾಯನಿಕ ಉಪಯೋಗಿಸ್ತಾನೆ ಸಾವಯವ ಕೃಷಿನಲ್ಲಿ ಒತ್ತು ಕೊಟ್ರೆ ಬೆಳಿಬೋದನ್ನು ತೋರಿಸುವಂತ ನಮ್ಮ ರೈತರುಗಳಿದ್ದಾರೆ. ಹೊರಗಡೆ ಬೆಳಿ ಇಲ್ಲೇ ಸುಪ್ಪೇಗೌಡರಿದ್ದಾರೆ, ರಾಮಲಿಂಗೇಗೌಡರಿದ್ದಾರೆ, ಸುಮಾರು ಜನ ಇದ್ದಾರೆ. ಕಳೆದ ವರ್ಷ ಅವ್ರದ್ದು 54 ಲಕ್ಷ ವ್ಯವಸಾಯದಲ್ಲಿ ಬಂದಿರೋದು ಯಾರಾದ್ರೂ ಗಮನಿಸಿದ್ದೀರಾ? ಯಾರದೇ ರಾಸಾಯನಿಕ ಹಾಕಿ ಕಬ್ಬು ಬೆಳೆದಿರ್ಬೋದು, ಭತ್ತ ಬೆಳೆದಿರ್ಬೋದು, ಅದೇ ತೋರಿಸಿ. ಮತ್ತೆ ರೈತ ಸ್ವಾವಲಂಬಿ ಬೇಕು, ಅವನು ಬೆಳೆದ ಬೆಲೆಗೆ ಅವನೇ ಬೆಲೆ ನಿಗದಿ ಮಾಡಬೇಕು. ಅದರಲ್ಲಿ ಯಶಸ್ವಿಯಾಗಿ ಮಂಡ್ಯದಲ್ಲಿ ನಾವು ರೈತ ಸಂತೆ ಮಾಡೋದು ಬುಧವಾರ ಭಾನುವಾರ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಈಗ ಮಳವಳ್ಳಿನಲ್ಲಿ ಮಾಡಬೇಕು ಅಂತಿದ್ವಿ, ಪ್ರತಿಯೊಂದು ತಾಲೂಕಿನಲ್ಲೂ ಮಾಡಬೇಕು ಅಂತಿದ್ವಿ. ಸ್ವಾಮೀಜಿಗಳು ಒಂದು ಆದೇಶ ನೀಡಿದ್ದಾರೆ, ನೀವು ಮಂಡ್ಯ ಜಿಲ್ಲೆಯಲ್ಲಿ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಕಟ್ಟಿದ್ದೀರಿ, ಮಂಡ್ಯ ಜಿಲ್ಲೆ ವಿಸ್ತಾರ ಮಾಡಿ ಅಂತ. ಈಗ ಮಂಡ್ಯ ಜಿಲ್ಲೆಗೆ ವಿಸ್ತಾರ ಮಾಡ್ತಾ ಇದೀವಿ. ಕಷ್ಟ ಇದೆ ಇವತ್ತು ವ್ಯವಸಾಯದ ಬಗ್ಗೆ, ಅತ್ಯಂತ ಕಷ್ಟದ ಜೀವನ ನಾವು ಮಾಡ್ತಾ ಇದ್ದೀವಿ. ಆದರೆ ಮುಂದೊಂದು ದಿವಸ ಯಾರೂ ಮಾರಾಟ ಮಾಡಕ್ಕೆ ಹೋಗ್ಬೇಡಿ ಜಮೀನುಗಳನ್ನ. ಅದೊಂದು ಮನಸ್ಸಲ್ಲಿರಲಿ ನಿಮಗೆಲ್ಲ. ಯಾವುದೇ ಕಾರಣಕ್ಕೂ ಕೈ ಮುಗಿದು ಹೇಳ್ತೀನಿ, ಜಮೀನುಗಳು ಮಾರಬೇಡಿ. ಇನ್ನು ಕನಿಷ್ಠ 5 ವರ್ಷದಲ್ಲಿ ರೈತರ ಕಾಲ್ ಕಟ್ಕೊಂಡು ಹೆಣ್ಣು ಕೊಡುವಂಥ ಕಾಲ ಬಂದೇ ಬರ್ತದೆ. ಇದು ಅರ್ಥ ಮಾಡ್ಕೊಳ್ಳಿ, ಸತಸಿದ್ಧ ಬರೆದಿಟ್ಕೊಳ್ಳಿ. ಇನ್ನು ಮುಂದೆ ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ರು, ಮುಂದೊಂದು ದಿನ ಜೇಬಲ್ ದುಡ್ಡು ಇರ್ತದೆ, ತಿನ್ನೋಕೆ ಅನ್ನ ಸಿಗಲ್ಲ, ರೈತನ ಹತ್ರ ಬರಬೇಕಾಗ್ತದೆ. ಅದೊಂದು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರಗಳು ಅಂದರೆ ಅಣುಬಾಂಬ್ ಯಾರು ಇಟ್ಟಿದ್ದಾರೆ, ಪರಮಾಣು, ಆಳು ಮೂಳು ಅಂತೆಲ್ಲ ಹೇಳ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಅತ್ಯಂತ ಬಲಿಷ್ಠ ರಾಷ್ಟ್ರ ಯಾವುದು ಅಂದರೆ ಒಳ್ಳೆ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ದೇಶ ಮಾತ್ರ ಬಲಿಷ್ಠ ರಾಷ್ಟ್ರ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ರೈತರಿಗೆ ಬೆಲೆ ಬಂದೇ ಬರ್ತದೆ. ಯಾವುದೇ ಕಾರಣಕ್ಕೂ ಹಿಂಜರಿಕೆ ಬೇಡ. ರೈತ ಅಂತ ಹೇಳ್ಕೊಳ್ಳಿ, ಒಗ್ಗಟ್ಟಾಗಿರಿ. ಯಾವುದೇ ಕಾರಣಕ್ಕೂ ಸಾವಯವ ಕೃಷಿ ಕೈ ಬಿಡಬೇಡಿ. ರಾಸಾಯನಿಕದಲ್ಲಿ ಹೋಯ್ತಾರೆ ಭೂಮಿ ಬರಡಾಗ್ತದೆ. ಆ ಥರ ಪಾಪದ ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾ ಒಂದು ವಿಚಾರ ತಿಳ್ಕೊಳ್ಳಿ. ರಾಸಾಯನಿಕ ಬಿಡಿ ಅಂತ ಕಾರಣ ಏನಂದರೆ 3 ವರ್ಷದ ಹಿಂದೆ ಅಂಕಿಅಂಶದ ಪ್ರಕಾರ ಈ ದೇಶದಲ್ಲಿ ರಾಸಾಯನಿಕ ಗೊಬ್ಬರಕ್ಕೆ 2,54,000 ಲಕ್ಷ ಕೋಟಿ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಮನೆಗೆ 20 ರಿಂದ 22 ಸಾವಿರ ರೂಪಾಯಿ ಒಂದು ಮನೆಗೆ ಕೊಡ್ಬೋದು. ಈ ರಾಸಾಯನಿಕ ಕೊಡುವಂತ ಆ ಫ್ಯಾಕ್ಟ್ರಿ ಕೊಡುವಂತ ಹಣವನ್ನ ರೈತರು ಕೊಡಿ. ಒಬ್ಬ ರೈತರಿಗೆ ನಾನು 275 ರೂಪಾಯಿ, ನಮಗೆ ಗೊತ್ತಿಲ್ಲ ರಾಸಾಯನಿಕ ಎಷ್ಟಿದೆ ಅಂತ, ಯೂರಿಯಾಕ್ಕೆ 275 ಇದೆ, 300 ಗೊತ್ತಿಲ್ಲ. ನಾನು 300 ರೂಪಾಯಿ ಕೊಟ್ಟು ಯೂರಿಯಾ ತಗೊಂಬಂದು ಹಾಕ್ತೇನೆ ಅಂತ. ಅದಕ್ಕೆ 700 ರಿಂದ 800 ರೂಪಾಯಿ ಸರ್ಕಾರ ಸಹಾಯಧನ ಕೊಡ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯೂರಿಯಾಕ್ಕೆ ಹೋಗಲ್ಲ. ಇದನ್ನ ನಾವು ತಿಳಿಸ್ಬೇಕು. ಈಗ ನಾವು ಕರಪತ್ರ ತಂದಿದ್ದೀವಿ. ನೀವು ಸಂಘದ ಸದಸ್ಯರಾದರೆ 1,500 ರೂಪಾಯಿ ಕೊಟ್ಟು ಸದಸ್ಯರಾದರೆ ನಾವೊಂದು ರೈತ ಉತ್ಪಾದಕ ಕಂಪನಿ ಮಾಡಬೇಕು ಅಂತಿದ್ವಿ. ರೈತರು ಬೆಳೆದನ್ನ ನಾವೇ ತಗೊಂಡು ನಾವೇ ಮಾರಬೇಕು. ನಮ್ಮ ಜವಾಬ್ದಾರಿ ನಮ್ಮ ಕೈಲಿ, ನಮ್ಮದೇ ಬೆಲೆ ನಿಗದಿ ಮಾಡಬೇಕು. ಈಗ ಮಂಡ್ಯ ಜಿಲ್ಲಾ ಪಂಚಾಯತಿ ಪಕ್ಕದಲ್ಲಿ ನಾವೆಲ್ಲ ಅಲ್ಲಿ ಒಂದು ರೈತರ ಮಾರ್ಕೆಟ್ ಮಾಡಿ ಪ್ರತಿಯೊಂದು ಮಾರಾಟ ಮಾಡುವಂಥ ವ್ಯವಸ್ಥೆ ನಡೀತಾ ಇದೆ. ನಮ್ಮ ಮಾರ್ಕೆಟ್ ನಾವೇ ನೋಡ್ಕೊಳ್ಳೋಣ. ಇನ್ನೊಬ್ಬರ ಮೇಲೆ ರೈತನಿಗೆ ಮಾರುಕಟ್ಟೆ ಸೌಲಭ್ಯ ಒಂದು ಗೊತ್ತಾದರೆ ಯಾರ ಅವಶ್ಯಕತೆ ಇರಲ್ಲ. ಈಗ ನಮ್ಮ ಕಾರ್ಯವೈಖರಿ ನೋಡಿ, ಸ್ವಾಮೀಜಿಗಳು ಅಂದರು ಬೆಂಗಳೂರಿನಲ್ಲಿ ಸಂತೆ ಮಾಡಿಕೆ ಮೈದಾನ ಕೊಡ್ತೀನಿ, ಉಚಿತವಾಗಿ ಉಪಯೋಗಿಸ್ಕೊಳ್ಳಿ, ಊಟನೂ ಕೊಡ್ತೀನಿ ಅಂದರು. ಆದರೆ ನಮ್ಮ ರೈತರು ನಾವು ಬೆಳೆಯಲ್ಲಿ ಮಾರಕ್ಕಾಗ್ತಾ ಇಲ್ಲ, ಅಷ್ಟು ಬರ್ತಾ ಇಲ್ಲ. ಈಗ ನಾವು ಮಳವಳ್ಳಿನಲ್ಲಿ ಮಾಡ್ತದ್ದು ಮಳವಳ್ಳಿಗೆ ಆಗ್ತಾ ಇದೆ. ಅದರಿಂದ ಪ್ರತಿಯೊಂದು ತಾಲೂಕಿನಲ್ಲೂ ಬೆಳೆದ್ರೆ ನಾವು ಎಲ್ಲ ಕಡೆ ಬರ್ತೀವಿ. ನಮಗೆ ನಮ್ಮ ಸಂಘದ ಉದ್ದೇಶ ಏನಂದರೆ ವಿಷಮುಕ್ತ ಭೂಮಿ, ವಿಷಮುಕ್ತ ಆಹಾರ. ನಮಗೆ ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ. ಇತ್ತೀಚೆಗೆ ಪರಿಸರನೂ ಮುಖ್ಯ ಅಂತಿದ್ದೀವಿ. ಪರಿಸರನೂ ಉಳ್ಕೊಳ್ಳಿಲ್ಲ ಅಂದರೆ ನಾವು ಉಳ್ಕೊಳ್ಳಲ್ಲ. ಯಾಕೆಂದರೆ ಹವಾಮಾನ ವೈಪರೀತ್ಯದಿಂದ ಏನೇನಾಗ್ತದೆ ಅಂತೆಲ್ಲ ನೋಡ್ತಾ ಇದ್ದೀವಿ. ಆ ದೃಷ್ಟಿನಲ್ಲಿ ನಾವೆಲ್ಲ ಸಂಘಟಿತರಾಗೋಣ. ನಾವು ಆರೋಗ್ಯದ ಕಡೆನೂ ಗಮನ ಕೊಡಬೇಕಾಗ್ತದೆ. ಜೀವನದಲ್ಲಿ ಆಹಾರ ಪದ್ಧತಿ, ಜೀವನ ಶೈಲಿ ಅಳವಡಿಸ್ಕೊಳ್ಬೇಕು. ನಮ್ಮ ಸಂಘ ಆ ನಿಟ್ಟಿನಲ್ಲೂ ಹೋಗ್ತಾ ಇದೆ. ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ದೀವಿ, ಯೋಗಾಸನಕ್ಕೆ ಒತ್ತು ಕೊಡ್ತಾ ಇದ್ದೀವಿ, ಆಹಾರ ಪದ್ಧತಿ ಬಗ್ಗೆ ಹೇಳ್ತಾ ಇದ್ದೀವಿ, ರಕ್ತ ಶಿಬಿರ ಪ್ರತಿಯೊಂದು ಮಾಡ್ತೀವಿ. ಪ್ರತಿಯೊಂದು ತಾಲೂಕಲ್ಲೂ ಮಾಡೋಣ. ಆಯಾ ತಾಲೂಕಿನಲ್ಲಿ ಅತ್ಯಷ್ಟು ಬೆಳೆಯುವಂತೆ ನೋಡಿ. ಬೆಂಗಳೂರಿನಲ್ಲಿ 3,000 ರೋಟ್ರಿ ಕುಟುಂಬಗಳು, ನೀವು ಎಷ್ಟಾದ್ರಾಗಲಿ ದುಡ್ಡು ನಮಗೆ ಒಳ್ಳೆಯ ದುಡ್ಡಿಗೆ ಒಳ್ಳೆ ಆಹಾರ ಸಿಗ್ತಿಲ್ಲ ಅಂತಿದ್ದಾರೆ. ನೀವು ಬೆಳೆದಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ. ಈಗ ಸುತ್ತೂರು ಶಿವಯೋಗಿ ಸ್ವಾಮೀಜಿಗಳದ್ದು ಕಾರ್ಯಕ್ರಮ ನಡೀತು. ಸ್ವಾಮೀಜಿಗಳು ದೊಡ್ಡ ಅಂಗಡಿ ನಮಗೆ ಕೊಟ್ಟರು, ನಮ್ಮ ಹತ್ರ ಹಣ ಬೇಡ ಅಂದರು. ನಮ್ಮಲ್ಲಿ ಬೆಳೆದಂಥ ರೈತರಿಂದ ಅದು ಬೆಲ್ಲ ಆಗ್ಬೋದು, ಅಕ್ಕಿ ಆಗ್ಬೋದು, ನೇರವಾಗಿ ಅವರೇ ಮಾರಬೇಕು, ಅವರೇ ದುಡ್ಡು ತೊಗೊಳ್ಬೇಕು. 1 ಪೈಸೆ ನಾವು ಈಸ್ಕೊಳ್ಳಿಲ್ಲ. ನಮ್ಮ ರೈತರು ಬೆಳೀಲಿ, ಅವರೇ ಮಾರಾಟ ಮಾಡಲಿ. ಅವ್ರಿಗೆ ಮಾರುಕಟ್ಟೆ ಸೌಲಭ್ಯ ಒದಗಿಸ್ತಾ ಇದ್ದೀವಿ. ಅವನೇ ಜ್ಞಾನ ಬೆಳೆಸ್ಕೋಬೇಕು. ನಾವು ಈಗ ಆಲ್ರೆಡಿ ಮಳವಳ್ಳಿನಲ್ಲಿ ಅಂಗಡಿ ಇದೆ, ಜೊತೆಗೆ ಸಂತೆಗಳು ಮಾಡ್ತಾ ಇದ್ದೀವಿ. ನಾವು ಮಾಡೋಣ, ನಾವೆಲ್ಲ ಚೆನ್ನಾಗಿರೋಣ. ನಮ್ಮಲ್ಲಿ ಒಂದೇ ಸಾವಯವ ಕೃಷಿಕರೇ ನಮ್ಮ ಬಂಧುಗಳು. ನಾವು ಯಾರು ಸಾವಯವ ಕೃಷಿಕರು ಅಂತಾರೆ,
ಅವರೇ ನಮ್ಮ ಬಂಧುಗಳು ಅಂತ ತಿಳ್ಕೊಂಡು ಹೊರಟಿದ್ವಿ. ರೈತ ಉದ್ಧಾರ ಆದ್ರೆ ಮಾತ್ರ ದೇಶ ಉದ್ಧಾರ ಆಗೋದು, ಯಾವುದೇ ಔದ್ಯೋಗೀಕರಣದಿಂದಲ್ಲ. ಯಾಕೆ ಅಂತಂದ್ರೆ ಮಾಲ್ಗಳು ಬಂದಿರೋದು ನಮ್ಮಲ್ಲಿ ವ್ಯಾಪಾರದವರೆಲ್ಲ ಮುಗಿದೋಯ್ತವ್ರೆ. ನಾವೊಂದು ಪ್ರತಿಜ್ಞೆ ಮಾಡೋಣ, ಮಾಲ್ಗೆ ಹೋಗುದು ಬಿಡೋಣ, ನಮ್ಮೂರವರೇ ಬದುಕಬೇಕು. ಸಣ್ಣ ಅಂಗಡಿ ಹೋಗ್ಲಿ, ತಿಂದ್ರೆ 10 ರೂಪಾಯಿ ತಿಂದ್ರೆ ತಿಂತಾನೆ, ಅವನ್ನ ಉದ್ಧಾರ ಮಾಡುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ, ಜೈ ಸಾವಯವ ರೈತ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಿಠಲಾಪುರದ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪ್ರಗತಿಪರ ರೈತರಾದ ಸುಬ್ಬೇಗೌಡರು ತಮ್ಮ ಭಾಷಣದಲ್ಲಿ ಎಲ್ಲರಿಗೂ ನಮಸ್ಕಾರ. ಇವತ್ತು ಆಕಾಶವಾಣಿ ಮತ್ತು ನಮ್ಮ ಕೃಷಿಕ ಸಮಾಜದ ವತಿಯಿಂದ ರೈತರ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ತಮಗೆ ಗೊತ್ತಿದ್ದಂಗೆ ಬೇಸಾಯ ಭಾಳ ಕಷ್ಟ. ಬೇಸಾಯ ಮಾಡಬೇಕಾದ್ರೆ ಸಂಪೂರ್ಣವಾದಂಥ ಬದ್ಧತೆ ಇರಬೇಕು, ವಿಲ್ ಪವರ್ ಇರಬೇಕು, ತಾಳ್ಮೆ ಇರಬೇಕು. ಒಂದೇ ಸಾರಿ ಒಂದು ಬೆಳೆ ಹಾಕಿ ಶ್ರೀಮಂತ ಆಯ್ತೀನಿ ಅಂತ ಹೇಳಿದ್ರೆ ರೈತ ಆಗಲಿಕ್ಕೆ ಸಾಧ್ಯ ಇಲ್ಲ. 1991ನೇ ಇಸ್ವಿಯಿಂದ ನಾನು ಬೇಸಾಯ ಮಾಡಿ ಸಾಧಾರಣ ರೈತನ ಕೆಲಸ ಮಾಡ್ತಿದ್ದೆ. ಆಗಲೂ 22 ಎಕರೆ ಜಮೀನು ಇತ್ತು. ಆದರೆ ನನಗೆ ದಿವಂಗತ MN ಪುಟ್ಟೇಗೌಡರು ಅವರು ಆಲ್ ಇಂಡಿಯಾ ಕೊಕೊನಟ್ ಬೋರ್ಡ್ನ ನಿರ್ದೇಶಕರಾಗಿದ್ದರು. ಅವರು ಒಂದು 25 ವರ್ಷದಿಂದ ನನ್ನ ತೋಟಕ್ಕೆ ಬಂದರು. ಏನೇ ನೀನು ಬರೀ ಸುಮ್ಮನೆ ಇದನ್ನೇ ಬೆಳಿತೀಯಲ್ಲಪ್ಪ, ಬರೀ ಕಬ್ಬು ಬೆಳೆದ್ರೆ ಏನು ಉಪಯೋಗ ಆಗಲ್ಲ, ಸ್ವಲ್ಪ ಚೇಂಜ್ ಮಾಡು ಅಂದರು. ಏನು ಮಾಡೋದು ಗುರುಗಳೇ ಎಂದೆ. ಅದಕ್ಕಿಂತ ಮುಂಚೆ ನನ್ನ ಗುರುಗಳಾದ ಡಾಕ್ಟರ್ ಭೋಗೇಗೌಡರು ಮತ್ತು ನಾವು ಅವರಿಬ್ಬರು ಅವ್ರ ತೋಟಕ್ಕೆ ಪದೇ 8ರಿಂದ 10 ದಿನಕ್ಕೆ ಹೋಗ್ತಿದ್ದರು. ಅಲ್ಲಿ ಬಿದ್ದಿದ್ದಂಥ ರಾಶಿ, ಅವ್ರು ಕಟ್ತಿದ್ದಂಥ ದನ, ಅವ್ರು ಬೆಳೆದಿದ್ದಂಥ ಕಾಫಿ, ಕಿತ್ತಳೆ, ಸಪೋಟ, ಮಾವು ಮತ್ತು ಹಲಸು ಇವನ್ನ ನೋಡಿ ನನ್ನ ಮನಸ್ಸು ಏನು ಮಾಡೋಕ್ಕೆ ಸಾಧ್ಯ, ನಾನು ಏನು ಮಾಡೋಕ್ಕೆ ಸಾಧ್ಯ ಅಂತ ಗೊಂದಲ ಇತ್ತು. ಮನೆ ಪುಟ್ಟೇಗೌಡರು ನನಗೆ ಗೈಡ್ ಮಾಡಿದ್ರು. ಈಗ ನಿಮ್ಮದು ಒಟ್ಟು 17 ಎಕರೆ ಜಮೀನಿದೆ. ಇಲ್ಲಿ ಒಂದು ತಾಕೆಯಲ್ಲಿ 17 ಎಕರೆ ಇದೆ, ಇನ್ನೊಂದು ತಾಕಲಲ್ಲಿ ನಮ್ಮ ತಂದೆ ಕೊಟ್ಟಂಥ ಆಸ್ತಿ 4 ಎಕರೆ ಇದೆ. ಈ 17 ಎಕರೆ ನಾನೇ ಕೊಂಡ್ಕೊಂಡಂಥ ಭೂಮಿ. ಇಲ್ಲಿ 17 ಎಕರೆಯಲ್ಲಿ ಒಂದು 5 ಎಕರೆಗೆ ಸಮಗ್ರ ಕೃಷಿ ಬಾ ಅಂತ ಹೇಳಿದ್ರು. ಏನು ಮಾಡಬೇಕು ಅಂತೇಳಿ ನನಗೆ ಹಿತವಚನ ಕೊಟ್ಟರು. ಅದ್ರ ಪ್ರಕಾರ ಮಾಡಿದೆ. ಅದಾದಮೇಲೆ 17 ಎಕರೆನೂ ಸಮಗ್ರ ಕೃಷಿ ಮಾಡಿದೆ. ಇವತ್ತು ನಾವು ಮಾನ್ಯ ನಮ್ಮ ಸುಭಾಷ್ ಪಾಳೇಕರ್ ಅವ್ರು ನೆನಬೇಕಾಗ್ತದೆ. ಅವರು ನಾವಂಗೆ ನಮ್ಮ ಆರೋಗ್ಯಕ್ಕೆ ಜೀವಜಲ ಅಂತ ಉಪಯೋಗಿಸ್ತೀವೋ ಹಾಗೆ ಅವರು ನಮ್ಮ ತೋಟದ ಗಿಡಗಳಿಗೆ ಜೀವಾಮೃತ ಅನ್ನೋದನ್ನು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ತೋರಿಸ್ಕೊಟ್ಟಂಥ ವ್ಯಕ್ತಿ ಸುಭಾಷ್ ಪಾಳೇಕರ್. ಇದಲ್ಲದೆ ಸುಮಾರು ಸಾವಿರಾರು ವರ್ಷಗಳಿಂದ ಸಾವಯವ ಕೃಷಿನೇ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ರೈತರು ಅದನ್ನು ಯಾಕೆ ಮಾಡಬಾರ್ದು ಅನ್ನೋ ಭಾವನೆನ ಬಿಟ್ಟು ರಾಸಾಯನಿಕ ಕೃಷಿಗೆ ಹೋದರು. ಇದರಲ್ಲಿ 3 ವಿಧ ಇದೆ. ಒಂದು ಸಾವಯವ ಕೃಷಿ, 2ನೇದು ರಾಸಾಯನಿಕ ಕೃಷಿ, 3ನೇದು ನೈಸರ್ಗಿಕ ಕೃಷಿ, 4ನೇದು ಜೈವಿಕ ಕೃಷಿ. ಜೈವಿಕ ಕೃಷಿ ಭಾರಿ ಕಷ್ಟ, ತುಂಬ ಕಷ್ಟ. ನಾನು ಅದು ಪ್ರಯತ್ನ ಮಾಡಿ ಸ್ವಲ್ಪ ಕೈ ಬಿಟ್ಟಿದ್ದೀನಿ. ನಾನು ಯಾಕೆ ಇತಿಹಾಸ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ರೈತರಲ್ಲಿ ಒಂದೇ ಒಂದು ಮನಸ್ಥಿತಿ ಇದೆ. ಯಾರೋ ಒಬ್ಬರು ಅವ್ರು ಯಾವ ಥರ ಬಂದರು ಏನು ಅಂತ ಯಾರು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅಂದರೆ KR ಪೇಟೆಯಲ್ಲಿ ಅವನು ಒಂದು 6 ಕೋಟಿ ರೂಪಾಯಿಂದ ಬಿಲ್ಡಿಂಗ್ ಮಾಡ್ದ ಅಂದರೆ ನಾನು ಅಷ್ಟೇ ಜಮೀನಿಂದ ನಾನು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಹುಚ್ಚು ಎಲ್ಲರಿಗೂ ಬಂದಿದೆ. ಮೊದಲು ನಾವು ಬದುಕಲಿಕ್ಕೆ, ನಮ್ಮ ಮಕ್ಕಳು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು, ಇನ್ನು ಬೇರೆ ಬೇಕಿಲ್ಲ. ಈಗ ನಮ್ಮ ಗೆಳೆಯರು ಹೇಳಿದ್ರು ಈ ದೇಶಕ್ಕೆ ಅನ್ನ ಕೊಡೋನು ರೈತ ಅಂತೇಳಿ. ನಿಜ, ನಾವೇನು ಕೆಲಸ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತು, ಬೇರೆಯವ್ರು ಯಾರಿಗೂ ಅರ್ಥ ಆಗೋದಿಲ್ಲ. ಯಾವಾಗ ಆಹಾರದ ಕೊರತೆ ಬಂತೋ ಅಂದಿನ ಪ್ರಧಾನಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕು ಅಂಥೇಳಿ ರಾಸಾಯನಿಕ ಕೃಷಿ ಕೊಟ್ಟರು. ಅದಾದಮೇಲೆ ರಾಸಾಯನಿಕ ಕೊಟ್ಟ ಮೇಲೆ ಮಣ್ಣು ಪೂರ್ಣ ಹಾಳಾಗ್ತದೆ ಅಂತ ಗೊತ್ತಾದ್ಮೇಲೆ ಸಾವಯವ ಕೃಷಿಗೆ ಬಂದು, ಸಾವಯವ ಆದಮೇಲೆ ನೈಸರ್ಗಿಕ ಬಂದು. ಮಣ್ಣನ್ನು ರಕ್ಷಣೆ ಮಾಡದೆ ಹೋದರೆ, ಒಬ್ಬರು ಕನಿಷ್ಠ 2 ನಾಟಿ ಹಸು ಸಾಕ್ತಾ ಹೋದರೆ ನೀವೆಲ್ಲ ಆಶ್ಚರ್ಯ ಪಡ್ತೀರಿ. ಇಲ್ಲಿರೋರೆಲ್ಲ ನಾನು ಚೆನ್ನಾಗಿ ಗೊತ್ತು. ನಾನು KR ಪೇಟೆ ಬಂದಾಗ ಹಿಂಗೆ ಬರ್ತೀನಿ, ಡೆಪ್ಟಿ ಕಮಿಷನರ್ ಬರೋಗೆ ಬರ್ತೀನಿ. ಆದರೆ ತೋಟಕ್ಕೆ ಹೋದರೆ ತೋಟದ ಒಡೆಯ ಯಾರು ನಮ್ಮ ಜೊತೆ ಕೆಲಸ ಮಾಡ್ತಾನೆ ಅವನ ಜೊತೆ ಅವನು ಕೂಲಿ ಕೆಲಸ ಆಗದೆ ಹೋದರೆ ಈ ದೇಶ ಉದ್ಧಾರ ಆಗಲ್ಲ. ನಾವು ಮನಸ್ಥಿತಿನ ಬದಲಾವಣೆ ಮಾಡ್ತಾರೆ. ಎಲ್ಲೋ ಕೂತ್ಕೊಂಡು ಬೇಸಾಯ ಮಾಡೋಕೆ ಆಗಲ್ಲ. ನಂದು 22 ಎಕರೆ ಜಮೀನಲ್ಲಿ 7 ವರ್ಷದ ಹಿಂದೆ ಭಾಳಷ್ಟು ಜನ ನನ್ನ ತೋಟಕ್ಕೆ ಬಂದಿದ್ದಾರೆ. ಬಂದಿರ್ತಕ್ಕಂಥವ್ರು ನಾನು ಸಿಲ್ವರ್ ನೆಟ್ಟು 3 ವರ್ಷ ಆದಮೇಲೆ ಮೆಣಸು ಹಬ್ಬಿಸಿದಾಗ ನನ್ನನ್ನು ಭಾಳಷ್ಟು ಜನ ಟೀಕೆ ಮಾಡಿದ್ರು. ಹುಚ್ಚ ನನ್ನ ಮಗ ಇದೇನೋ ಮಾಡ್ತಾನೆ, ಮಾಡಲಿ ಬಿಡು ಅಂತೇಳಿ. ನಾನು ಕಳೆದ ವರ್ಷ ಮೆಣಸು ಮಾರಿದಾಗ ಅಯ್ಯೋ ರಾಮ ಇಷ್ಟು ದುಡ್ಡು ಮಾರ್ಬಿಟ್ನಲ್ಲಪ್ಪ, ಏನಪ್ಪ ಮಾಡೋದು? ಅದಕ್ಕೆ ಅರ್ಥ ಇಲ್ಲ. ನಂದು ಸಂಪೂರ್ಣ ಸಾವಯವ. ನನ್ನ ಜೀವನದಲ್ಲಿ 1999ರಿಂದ ಇದುವರೆಗೆ ಉಳುಮೆ ಮಾಡಿಸಲ್ಲ. 22 ಎಕರೆನ ಒಂದೇ 1 ಗ್ರಾಮು ಗೊಬ್ಬರ ಕೊಟ್ಟಿಲ್ಲ, ಒಂದು ಔಷಧಿ ಕೊಟ್ಟಿಲ್ಲ, ಯಾವುದೇ ವಿಧವಾದ್ದು ಕೊಟ್ಟಿಲ್ಲ. ಅದರಲ್ಲೂ ನೈಸರ್ಗಿಕವಾಗಿ ಅಥವಾ
ಸಾವಯವ ಕೃಷಿಯಲ್ಲಿ ಯಾವುದು ಔಷಧಿಗಳಿರ್ತವೆ ಅದನ್ನೇ ಸ್ಪ್ರೇ ಮಾಡ್ತೀವಿ ಮತ್ತು ಅದನ್ನೇ ಕೊಡ್ತಾ ಇದ್ದೀವಿ. ಭೂಮಿ ನೀವೆಷ್ಟು ಆಸೆ ಪಡ್ತೀರ, ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಳಿಗ್ಗೆ ಎದ್ದ ತಕ್ಷಣ 5 ರಿಂದ 10 ಸಗಣಿ ಎತ್ತಬೇಕು. ಯಾರು ಆಗಲಿ ಜೀವಾಮೃತ ಮಾಡಿ ಕೈಯಲ್ಲಿ ಹುಯ್ರಿ ನೀವೇನೆ, ನಿಮಗೆ ಕಾಯಿಲೆ ಬರಲ್ಲ. ಸಾವಯವ ಕೃಷಿ ಪದಾರ್ಥಗಳು ತಿನ್ನಿ, ನಮಗೆ ಕಾಯಿಲೆ ಬರಲ್ಲ. ನಮ್ಮನೇಲಿ ಸಂಪೂರ್ಣ ಸಾವಯವ. ಹಾಗಾಗಿ ನನಗಿಂತ ಹೆಚ್ಚಿಗೆ ಬೆಳೆದಿರ್ತಕ್ಕಂಥ ರೈತರು ಇಲ್ಲಿದ್ದಾರೆ, ನನಗೆ ಗೊತ್ತಿದೆ. ಆದ್ದರಿಂದ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಕೃಷಿಗೆ ಹೆಚ್ಚಿನ ಒತ್ತು ಕೊಡಲಿ. ಯುವಕರು ಅದು ಹೆಚ್ಚಿನ ಪ್ರಮಾಣದಲ್ಲಿ ಯುವಕರು ಕೃಷಿಗೆ ಬರಬೇಕು. ಒಂದು ಊರಿನಲ್ಲಿ ಒಬ್ಬ ಯುವಕರು ಮನಸ್ಸು ಮಾಡಿದ್ರೆ ಇಡೀ ತಾಲೂಕಿನ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. ಅಂದರೆ ಯಂಗ್ಸ್ಟರ್ಸ್ ಕಾಂಟ್ಯಾಕ್ಟ್ ಆಗ್ತಾರೆ. ಆ ದೃಷ್ಟಿಲಿ ಎಲ್ಲ ಯುವಕರು ಬೇಸಾಯದ ಕಡೆ ಮುಖ ಮಾಡಬೇಕು ಅಂಥೇಳಿ, ಮತ್ತು ನಾನು 15 ರಿಂದ 20 ವರ್ಷದ ಹಿಂದೆನೇ ನಮ್ಮ ಗುರುಗಳಾದ ಕೇಶವಮೂರ್ತಿಯವರು ನನ್ನ ತೋಟದಲ್ಲಿ ಸಭೆ ಮಾಡಿದ್ರು. 18 ವರ್ಷದ ಹಿಂದೆನೇ ಅವತ್ತೇ ಹೇಳಿದರು, ನಾನು ರೇಷ್ಮೆ ಬೆಳೆದಿದ್ದೆ. ನೀವು ಯಾರು ಆಶ್ಚರ್ಯ ಪಡ್ತೀರೋ ಏನೋ, ಒಂದು ರೇಷ್ಮೆ ಬೆಲೆ V1 6 ರಿಂದ 7 ಗ್ರಾಮ್ ಬೆಳೆಯೋದು ಕಷ್ಟ. ನಂದು 13 ಗ್ರಾಮ್ ಬರ್ತಿತ್ತು. ನಮ್ಮ ಸಾಹೇಬರು ನಾನು ಬಂದರು, ತಪ್ಕೊಂಬಿಟ್ಲು. ಯಾರು ಫಾರಿನ್ ಬಂದರೆ ಫೋಟೋ ಹೊಡ್ಕೊಬಿಡ್ತಾನೆಪ್ಪ, ಕೊಡಬೇಡ, ದುಡ್ಡು ಕಿತ್ತಾಕ್ಬಿಡ್ತಾನೆ ಅಲ್ಲಿ ಹೋಗಿ ಅಂತ ಹೇಳಿದ್ರು ನನಗೆ. ಅಂದರೆ ಅವತ್ತೇ ನನಗೆ ನಮ್ಮ ಆಕಾಶವಾಣಿಯವರು ಭಾಳಷ್ಟು ಸಹಾಯ ಮಾಡಿದ್ದಾರೆ. ಒಂದಲ್ಲ ಒಂದು ಕಾರಣದಲ್ಲಿ ನಾನು ಏನಕ್ಕೆ ಗೊತ್ತಿಲ್ಲದೆ ಹೋದರೆ ನಮ್ಮ ಗುರುಗಳು ಕೇಶವಮೂರ್ತಿಯವ್ರನ್ನ ಕೇಳ್ತೀನಿ. ಮೈಸೂರು ಆಕಾಶವಾಣಿ ಕೇಂದ್ರದ ಕೃಷಿರಂಗ ವಿಭಾಗದ ಮುಖ್ಯಸ್ಥರು ಹಾಗೂ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿಯವರು ಮಾತನಾಡುತ್ತಾ, ಈ ಬಾನುಲಿ ಕೃಷಿ ಬೆಳಗು ಅನ್ನೋ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದು 2005ನೇ ಇಸ್ವಿಯಲ್ಲಿ. ವಿದ್ಯಾಚಂದ್ರ ಅಂತ ಹೇಳಿ KRH 2 ಭತ್ತದ ತಳಿಯನ್ನ ಸಂಶೋಧನೆ ಮಾಡಿದಂತಹ ಬಹಳ ಅಪರೂಪದ ವಿಜ್ಞಾನಿ ಅವರು ಆಕಾಶವಾಣಿಯ ಸಂದರ್ಶನಕ್ಕೆ ಬಂದಾಗ ಹೇಳಿದ್ರು, ನೀವಿಷ್ಟೆಲ್ಲ ಕಾರ್ಯಕ್ರಮ ಪ್ರಸಾರ ಮಾಡ್ತೀರಿ, ಆದರೆ ಅದರಿಂದ ರೈತರಿಗೆ ಏನಪ್ಪ ಅನುಕೂಲ ಆಗ್ತಿದೆ, ಗಾಳಿನಲ್ಲಿ ಪ್ರಸಾರ ಮಾಡ್ತೀರಿ, ಹಾರೋಯ್ತಷ್ಟೇ ಅಂತ. ಅದಕ್ಕೆ ನಾನು ಹೇಳಿದೆ, ನಾನೇನು ಮಾಡೋಕ್ಕಾಗತ್ತೆ ಸ್ವಾಮಿ, ನನ್ನ ಕೆಲಸವೇ ಅದು. ಧ್ವನಿ ಮುದ್ರಣ ಮಾಡ್ತೀನಿ, ರೇಡಿಯೋದಲ್ಲಿ ಪ್ರಸಾರ ಮಾಡ್ತೀನಿ ಅಷ್ಟೇ. ಅದು ಯಾವ ಕಿವಿಯನ್ನು ತಲುಪ್ತು, ಆ ಕಿವಿ ಅದನ್ನೇನಾದರೂ ಬಳಸ್ಕೊಂತೆ, ಜಮೀನಲ್ಲಿ ಅಳವಡಿಕೆ ಆಯ್ತೆ, ಈ ವಿಚಾರಗಳು ನಮಗೆ ಗೊತ್ತಾಗಲ್ಲ ಅಂತ. ಗೊತ್ತಾಗುವಾಗ ಏನಾದರೂ ಮಾಡು ಅಂದ್ರು ಅವರು. ನಾನು ಮಾಡೋಕ್ಕಾಗಲ್ಲ, ನೀವು ಮಾಡೋದಾದ್ರೆ ನಿಮ್ಮ ಜೊತೆ ಸೇರ್ಕತೀನಿ ಅಂದೆ. ಏನು ಮಾಡಬೇಕು ಅಂದರು. ನೋಡಿ, 1 ತಿಂಗಳು ಕೃಷಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ಆ ಕಾರ್ಯಕ್ರಮಗಳನ್ನು ಎಷ್ಟು ಚೆನ್ನಾಗಿ ರೈತ ಕೇಳಿದಾನೆ, ಆ ಕಾರ್ಯಕ್ರಮಗಳನ್ನು ಕೇಳಿದ್ರಿಂದ ಅವನಲ್ಲಿ ಜ್ಞಾನ ಎಷ್ಟು ಹೆಚ್ಚಾಗಿದೆ, ಸೊ ಇದನ್ನ ಪರೀಕ್ಷೆ ಮಾಡೋಣ ಅಂದೆ. ಆಯಿತು ಅಂದರು. ಸುಮ್ಮನೆ ಪರೀಕ್ಷೆ ಮಾಡಿದ್ರೆ ಜನ ಬರ್ತಾರ, ಏನಾದರೂ ತರಬೇತಿ ಮಾಡಬೇಕು ಅಂದೆ. ಅದಕ್ಕೂ ಒಪ್ಕೊಂಡ್ರು. 1 ದಿನದ ತರಬೇತಿ, ಕೃಷಿ ತಾಂತ್ರಿಕತೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆನೆ ಪರೀಕ್ಷೆ, ಅಲ್ಲೇ ವ್ಯಾಲ್ಯೂಯೇಷನ್ ಮಾಡಿ 3 ಜನರಿಗೆ ನಾವೇನು ಮಾಡಿದ್ವಿ, ಬಹುಮಾನವನ್ನು ರೇಡಿಯೋ ರೂಪದಲ್ಲಿ ಕೊಡೋಕ್ಕೆ ಶುರು ಮಾಡಿದ್ವಿ. ಮೊದಲನೇ ಬಾರಿಗೆ ಬಹುಮಾನನ ನಾನೇ ಕೊಡ್ತೀನಿ ರೇಡಿಯೋ ಅಂದರು. 2ನೇ ಸಾರಿಗೆ KVK ಸೇರಿಸ್ಕೊಂಡ್ವಿ. 3ನೇ ಸಾರಿಗೆ ಸಾಕಣಪ್ಪ, ಇನ್ನಾಗೋದಿಲ್ಲ ನನ್ನ ಕೈನಲ್ಲಿ ಅಂದರು. ಏನು ಮಾಡಬೇಕು, 1 ವರ್ಷದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು. ನಂತರ ಕೃಷಿ ವಿಜ್ಞಾನ ಕೇಂದ್ರದವ್ರು ಮುಂದೆ ಬಂದರು, ಮಂಡ್ಯದ ವಿಜಯ ಬ್ಯಾಂಕ್ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಮುಂದೆ ಬಂತು, ಕೃಷಿ ಇಲಾಖೆ ಮುಂದೆ ಬಂತು. ಹೀಗೆ ಆರಂಭ ಆಗಿದ್ದು ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ 2005ರಲ್ಲಿ. ಈ ತರಹ ನಾವು ಈ ಕಾರ್ಯಕ್ರಮವನ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನಾವು ಹೇಳಕ್ ಪ್ರಯತ್ನ ಪಡ್ತಿರೋದು ಒಂದೇ, ರೈತಾಪಿ ಕಸುಬು ಅನ್ನೋದು ಯಾವ ಕಸುಬಿಗೂ ಕೀಳಲ್ಲ. ಇವತ್ತಿಗೂ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಕಸುಬು ಅಂತ ಏನಾದರೂ ಇದ್ರೆ ಅದು ರೈತಾಪಿ ಕಸುಬು ಮಾತ್ರ. ಯಾಕೆಂದ್ರೆ ಅದನ್ನ ಬಹಳ ಹೆಮ್ಮೆಯಿಂದಲೇ ಹೇಳಬೇಕು. ಪ್ರತಿ ದಿವಸ ನಮಗೆ ಊಟ ಇರಲಿಲ್ಲ ಅಂದ್ರೆ ನಾವಿಲ್ಲಿ ನಿಂತು ಮಾತಾಡಕ್ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಮತ್ತೆ 2ನೇ ವಿಚಾರ ನಾವು ಹೇಳಕ್ಕೆ ಪ್ರಯತ್ನ ಪಡೋದು, ಸ್ವಾವಲಂಬಿಯಾದ ರೈತರು ಆಗೋದಾದ್ರೂ ಹೇಗೆ ಅಂತ. ಈಗ ಎಲ್ಲರೂ ಆಕಾಶವಾಣಿ ಕೇಳ್ತಾರೆ, ಆಕಾಶವಾಣಿಯಲ್ಲಿ ನಾವೇನು ತೋರ್ಸಕ್ಕಾಗಲ್ಲ. ಏನಾದ್ರು ತೋರಿಸ್ಬೇಕು ಅಂದ್ರೆ ಜಮೀನಿಗೆ ಬರಬೇಕು. ಸೊ ಆ ತರಹ ಜಮೀನಿಗೆ ಬಂದಾಗ ಆ ಜಮೀನಿನಲ್ಲಿ ನೋಡಿ ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟು ಇರ್ತವೆ. ಈಗ ನೀವೆಲ್ಲ ಬಂದಿದ್ದೀರಿ, ಕೂತಿದ್ದೀರಿ, ಊಟ ಮಾಡ್ಕತ್ತೀರಿ, ಖೋ ಆಟದಲ್ಲಿ ಬಂದಂಗೆ ಮುಟ್ಟುಬಿಟ್ಟು ಓಡೋದಂಗೆ ವಾಪಸ್ ಹೊಟ್ಟೋಗ್ತೀರಿ. ಏನು ಸಾಧನೆ ಮಾಡ್ದಂಗೆ ಆಯ್ತು ಪುರುಷಾರ್ಥ. ಈಗ ಇಷ್ಟು ಜನ ಬಂದಿದ್ದೀರಲ್ಲ, ಪರಸ್ಪರ ಎಷ್ಟು ಜನ ಪರಿಚಯ ಮಾಡ್ಕೊಂಡಿದ್ದೀರಿ, ಪರಸ್ಪರ ಎಷ್ಟು ಜನರಿಗೆ ನೆಂಟಸ್ಗೆ ಬೆಳಕಿಸೋದಕ್ಕೆ ಸಾಧ್ಯ ಆಗಿದೆ ಅಲ್ವಾ? ಇದು ಒಂದು ಏನಂತೀರಿ, ಜ್ಞಾನವಂತರ ಕೂಟ ಅನ್ಕೊಳ್ಳಿ. ಈ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಪ್ರೀತಿಯಿಂದ ಬರೋದಕ್ಕೆ ಕಾರಣವೇ ಅದು. ಯಾಕೆಂದ್ರೆ
ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಇರುವಂತಹ ಅನುಬಂಧ ಮತ್ತೆ ಪ್ರೀತಿ. ನಾವು ಒಂದೇ ವರ್ಷ ಕಾರ್ಯಕ್ರಮ ಮಾಡಿ ನಿಲ್ಲಿಸ್ಬಿಡೋಣ ಅಂತಿದ್ದಾಗ ರೈತರೇ ಎದ್ದು ನಿಂತು, ಸ್ವಾಮಿ ನೀವು ಮಾಡೋದು ಬೇಡ, ನಿಮ್ಗೇನು ದುಡ್ಡು ಖರ್ಚಾಗತ್ತಾ, ನೀವು ದುಡ್ಡು ಖರ್ಚು ಮಾಡಬೇಡಿ, ನಿಮ್ಮ ಕೆಲಸ ಏನು, ಒಬ್ಬ ಅತಿಥಿನ ಕರ್ಕೊಂಬನ್ನಿ, ಉಳಿದಿದ್ದ ಖರ್ಚು ನಾವು ಮಾಡ್ತೀವಿ ಅಂತ. ಇವತ್ತು ಈ ಕಾರ್ಯಕ್ರಮನ ಇಷ್ಟು ಅದ್ದೂರಿಯಾಗಿ ಕುಮಾರಸ್ವಾಮಿ ಅವರು ಗಂಗಾಧರಣ್ಣ ಸೇರ್ಕೊಂಡು ಮಾಡಿದ್ದಾರೆ ಅಂದ್ರೆ ನೀವು ಕೇಳ್ಬೋದು, ಆಕಾಶವಾಣಿಯವ್ರು ಎಷ್ಟು ಕೊಟ್ಟಿದ್ದೀರಾ ದುಡ್ಡು ಅಂತ. ನಾವು 1 ಪೈಸಾ ಕೊಟ್ಟಿಲ್ಲ. ಅಂದ್ರೆ ಆಕಾಶವಾಣಿ ಅನ್ನೋದು ಬರೀ ಮಾಧ್ಯಮ ಅಷ್ಟೇ. ನಾವು ಸೇರಿಸೋ ಕೆಲಸ ಮಾಡ್ತಾ ಇದ್ದೀವಿ, ಜೋಡಿಸೋ ಕೆಲಸನ. ಇವತ್ತು ಪ್ರಪಂಚದಲ್ಲಿ ಯಾರು ಜೋಡಿಸಲ್ಲ, ಎಲ್ಲ ಕತ್ರಿ ಹಿಡ್ಕೊಂಡೇ ಓಡಾಡ್ತಾರೆ, ನಿಮಗೆ ಗೊತ್ತಿರ್ಬೋದು. ಕತ್ತರಿಸೋದ್ರಲ್ಲೇ ಆಸಕ್ತಿ ಜಾಸ್ತಿ ಜನಕ್ಕೆ, ಕೂಡ್ಸೋದ್ರಲ್ಲಿ ಇಲ್ಲ. ಹಾಗಾಗಿ ನಾವು ಹೊಲಿಯೋ ಕೆಲಸ ಮಾಡ್ತೀವಿ, ಸೇವಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ ಆಕಾಶವಾಣಿನಲ್ಲಿ. ಎಲ್ಲರನ್ನ ಪರಸ್ಪರ ಪ್ರೀತಿ, ನಂಬಿಕೆ, ವಿಶ್ವಾಸದಲ್ಲಿ ಜೋಡಿಸೋ ಪ್ರಯತ್ನವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೇವೆ ನಾವು. ಈ ರೈತರುಗಳು ಏನ್ ನೀವು ಬರ್ತಾ ಇದ್ದೀರಿ, ನಮ್ಮ ಆಶಯ ಇರೋದು ಪ್ರತಿನಿತ್ಯ ನೀವು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳಬೇಕು, ಆಕಾಶವಾಣಿಯಲ್ಲಿ ಸಾಧನೆ ಮಾಡಿರುವಂತಹ ರೈತರನ್ನ ಪರಿಚಯ ಮಾಡ್ಕೋಬೇಕು, ಎಲ್ಲರೂ ಕೂಡ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಸೇರ್ಕೋಬೇಕು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು, ಬಂಧುತ್ವ ಬೆಳೆಸ್ಕೋಬೇಕು. ಯಾವಾಗಲೂ ನಾನು ಹೇಳೋದು, ರೈತರು ಯಾವುದೇ ಊರಿಗೆ ಹೋದ್ರು ಹೋಟ್ಲಲ್ಲಿ ಉಳ್ಕೋಬಾರದು. ಯಾರ ಹತ್ರ ಉಳ್ಕೋಬೇಕು? ಅವರ ನೆಂಟರು, ರೈತರ ಜಮೀನಿನಲ್ಲಿ. ನೆಂಟರು ಅಂದ್ರೆ ನಿಮ್ ಭಾವ ನೆಂಟರಲ್ಲ, ಹೊಸದಾಗಿ ನೀವು ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಮೂಲಕ ಪರಿಚಯ ಮಾಡ್ಕೊಂಡಿರ್ತೀರಲ್ಲ, ಇವರ ಜಮೀನಿನಲ್ಲಿ ತಾವು ಉಳ್ಕೋಬೇಕು. ಆಮೇಲೆ ಉಳ್ಕೊಳ್ಳೋದಾದ್ರೂ ಹೇಗೆ, ನೀವು ಹೋಗಲ್ಲಿ ಕೆಲಸ ಮಾಡಬೇಕು, ಜಮೀನಿನಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡಬೇಕು. ಆಮೇಲೆ ಅವನು ಹಾಕಿದ್ದನ್ನ ತಿನ್ಕೊಂಬರ್ಬೇಕು, ಬರುವಾಗ ಹೇಳ್ಬೇಕು, ಅಣ್ಣ ನನ್ ಜಮೀನ್ಗೂ ಬಾ ಅಂತ. ರೈತನದು ಯಾವತ್ತೂ ಕೊಡೋ ಕೈಯೇ, ಅದಕ್ಕಾಗಿ ಅನ್ನದಾತ ಅಂತಾರೆ. ಆ ದೃಷ್ಟಿಯಲ್ಲಿ ದಯಮಾಡಿ ನಿಮ್ಮ ಜಮೀನಿನಲ್ಲಿ ನಿಮಗೆ ಬೇಕಾದಂತಹ ಅನ್ನವನ್ನ ಬೆಳೀರಿ, ಸಮಗ್ರ ಕೃಷಿಯನ್ನ ಮಾಡಿ. ಮೊದಲಿಗೆ ನೀವು ಉದ್ಧಾರ ಆಗಿ, ನೀವು ಉದ್ಧಾರ ಆದ್ರೆ ನಿಮ್ಮ ಕುಟುಂಬ ಉದ್ಧಾರ ಆಗತ್ತೆ, ನಿಮ್ಮ ಕುಟುಂಬ ಉದ್ಧಾರ ಆದ್ರೆ ಅದನ್ನ ನೋಡ್ಕೊಂಡು 100 ಕುಟುಂಬಗಳು ಉದ್ಧಾರ ಆಗ್ತವೆ. ಹಾಗೆ ನಿಧಾನವಾಗಿ ಸಣ್ಣ ಕಿಡಿಯಿಂದ ದೊಡ್ಡ ಕಾಡ್ಗಿಚ್ಚಾಗಿ ಅಭಿವೃದ್ಧಿ ಆಗ್ಬೇಕು. ಬಾನುಲಿ ಕೃಷಿ ಬೆಳಗು ಇಲ್ಲಿವರೆಗೂ ನಡೆದು ಬಂದಿದೆ, ಇದಕ್ಕೆ ಕಾರಣಕರ್ತರು ತಾವೇನೆ. ಹಾಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮನವಿ, ದಯಮಾಡಿ ರೇಡಿಯೋ ಕೇಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಇವತ್ತು ರಾಷ್ಟ್ರೀಯ ರೈತರ ದಿನ. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ನೆನೀತಾ ಜೈ ಜವಾನ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಆರ್ಪೇಟೆಯ ಕೃಷಿಕ ಸಮಾಜದ ಅಧ್ಯಕ್ಷರಾದ ಎನ್ಎಸ್ ಗಂಗಾಧರ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ, ನಾನು ಯಾತಕ್ಕಪ್ಪ ಈ ಸ್ಥಳವನ್ನು ಆಯ್ಕೆ ಮಾಡಿದೆ ಅಂದರೆ, ಈ ರಾಜ್ಯಕ್ಕೆ ಮಹಿಳಾ ಸಂಘಟನೆಯನ್ನು ಕೊಡಲಿಕ್ಕೆ ಮೂಲಭೂತ ಕಾರ್ಯಕರ್ತೆಯಾದಂಥ ಮಹಿಳೆ ಲಕ್ಷ್ಮೀಪುರದ ಮಹಿಳೆ. ಯಾಕೆ ಅಂದರೆ 78ನೇ ಇಸ್ವಿ 1978ರಲ್ಲಿ ಹಸುನೀಗಿದಾಗ ನಮ್ಮ ಆದಿಚುಂಚನಗಿರಿ ಭೈರವೈಕ್ಯ ಸ್ವಾಮೀಜಿಯವರ ಎದುರಿಗೆ ಅಲ್ಲಿಗೆ ಬಿಡಬೇಕು ಅಂತ ಹೋದಾಗ ಅವರು ಕೊಟ್ಟಂಥ ಒಂದು ಮಾತು, ನೀನು ನಮ್ಮ ಮಠದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ, ನಾನು ಹೇಳಿದ ರೀತಿ ಮಾಡು ಅಂತೇಳಿ ಭೈರವನ ಮುಂದುಗಡೆ ಪ್ರಮಾಣವನ್ನು ಮಾಡಿ ಈ ರಾಜ್ಯದ ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಅಂತ ಘೋಷಣೆ ಮಾಡಿದ್ದು ಭೈರವೈಕ್ಯ ಸ್ವಾಮೀಜಿಗಳು. ಅವರ ಪಾದಾರವಿಂದಗಳಿಗೆ ಮೊದಲು ಶರಣನ್ನು ಮಾಡುತ್ತಾ, ನನ್ನ ಕೊನೆಯ ಉಸಿರಲ್ಲಿ ರೈತರಿಗೆ ಈ ಸಮಾಜದ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ, ಭಾಷಣ ಏನಲ್ಲ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಈ ಸ್ಥಳನ ಆಯ್ಕೆ ಮಾಡಿ ಕುಮಾರಸ್ವಾಮಿ ಅವರಿಗೆ ಅಲ್ಲಿಂದ ಫೋನ್ ಮಾಡಿದೆ. ಸ್ವಾಮಿ, ನಿಮ್ಮದು ಸ್ವಲ್ಪ ತೋಟ ಎಲ್ರಿಗೂ ನೋಡುವಂತ ಕಾಣ್ತದೆ, ಪ್ರಗತಿ ಬರುವಾದ ರೈತರಾಗಿದ್ದೀರಿ, ಇಲ್ಲಿ ನಮ್ಮ ಸಮಾಜದಿಂದ ಮಾಡಲಿಕ್ಕೆ ಒಪ್ಪಿಗೆ ಕೊಡಿ ಅಂದಾಗ ಒಪ್ಕೊಂಡ್ರು. ರೈತೋಭವಿ ಸುಖೋಭವ, ಹೆಣ್ಣಿಂದಲೇ ಸಿರಿ, ಹೆಣ್ಣಿಂದಲೇ ಜಗ ಪಾವನವಾಗುವುದು. ಈ ಮಹಿಳಾ ಸಂಘವನ್ನು ಕಟ್ಟಿ ಈ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಕೀರ್ತಿ ನನ್ನ ತಾಲೂಕಿನ ಮಹಿಳೆಯರಿಗೆ ಬರಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಕೇಶವಮೂರ್ತಿಯವರು ಬಂದು ನೋಡಿ ನಮಗೆ ಒಳ್ಳೆ ಸೂಕ್ತವಾದ ಜಾಗ, ಅದರಿಂದ ಹೊಲಗಡೆಯವ್ರು ಬಂದವ್ರೆ, ರಾಯಚೂರವ್ರು ಬಂದವ್ರೆ, ಬೆಳಗಾವಿನವರಿದ್ದಾರೆ. ಭಗವಂತ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಎಲ್ಲರೂ ಕೃಷಿಯತ್ತ ಧಾವಿಸ್ಬೇಕು ಅಂತೇಳಿ ಇವತ್ತು ನಮ್ಮ ನಿತ್ಯಾನಂದನಾಥ ಸ್ವಾಮೀಜಿಯವರ ಪಾದಾರಗಳಲ್ಲಿ ನನ್ನ ಕೊನೆಯ ಇದನ್ನು ನಮಿಸ್ತಾ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ
ಡಾಕ್ಟರ್ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಿದರು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತು ಇಡೀ ಜಗತ್ತು ಅನ್ನದಾತ, ದುಡಿಮೆಯೇ ದೇವರು ಅನ್ನುವ ಭಾವನೆಯನ್ನ, ಕಾಯಕವೇ ಕೈಲಾಸ ಅನ್ನುವ ಒಂದು ಶ್ರದ್ಧೆಯನ್ನ ಇಟ್ಕೊಂಡು, ಯಾವುದೇ ಲಾಭಗಳಿಗೆ ಯಾವುದೇ ಅಪೇಕ್ಷೆ ಇಟ್ಕೊಂಡು ಕೃಷಿ ಕೆಲಸವನ್ನ ಮಾಡುವಂತಹ, ಜಗತ್ತಿಗೆ ಅನ್ನ ನೀಡುವ ರೈತನನ್ನ ನೆನಪು ಮಾಡುವಂತಹ ಒಂದು ಸ್ಮರಿಸುವಂತಹ ಒಂದು ದಿವಸ ಇವತ್ತು. ಭಾರತದ ಮಾಜಿ ಪ್ರಧಾನಿಗಳು ದಿವಂಗತ ಚರಣ್ ಸಿಂಗ್ ಚೌಧರಿರವರ ಒಂದು ಹುಟ್ಟು ಹಬ್ಬದ ದಿನವನ್ನ ರಾಷ್ಟ್ರೀಯ ರೈತರ ದಿನವನ್ನಾಗಿ ಆಚರಣೆ ಮಾಡುವಂತ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಕೃಷಿಕ ಸಮಾಜ, ಕೃಷ್ಣರಾಜಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಆಕಾಶವಾಣಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ರೈತರ ದಿನದ ಒಂದು ನೆನಪಿನಲ್ಲಿ ಅವರೆಲ್ಲರಿಗೂ ಕೂಡ ವಿಶೇಷವಾದ ತರಬೇತಿ ನೀಡಬೇಕು, ರೈತರ ಮಹತ್ವವನ್ನ ತಿಳಿಸಬೇಕು, ರೈತರ ಜೀವನವನ್ನ ಸಂತೃಪ್ತಿದಾಯಕವಾಗಿ ಮಾಡ್ಲಿಕ್ಕೆ ಏನೆಲ್ಲ ಅಗತ್ಯಗಳು ಇದಾವೆ, ಆ ರೈತರನ್ನ ಕೇವಲ ರೈತರು ಅನ್ಕೊಂಡು ಉಳಿದಂತ ಎಲ್ಲ ಸಮಾಜಗಳು ಅವರಿಂದ ಲಾಭವನ್ನು ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ರೈತರ ಯೋಗಕ್ಷೇಮ, ರೈತರ ಜೀವನ ಮಟ್ಟವನ್ನ ಹೆಚ್ಚಿಸುವಂತದ್ದು, ರೈತರ ಬದುಕನ್ನು ಹಸನು ಮಾಡಿದ್ರೆ ಸಮಾಜವು ಕೂಡ ಹಸನಾಗುತ್ತೆ ಅನ್ನುವ ಭಾವನೆಯನ್ನು ಇಟ್ಕೊಂಡು ಇವತ್ತು ನಮ್ಮ NS ಗಂಗಾಧರ್ ಅವರು, ಅವರ ಶ್ರಮಕ್ಕೆ ನಾನು ಬಹಳ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೊತ್ತಾ, ಎಷ್ಟು ಕಷ್ಟಪಟ್ಟು ಆ ವ್ಯಕ್ತಿ ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ಸ್ಟೇಜ್ ಮೇಲೆ ಕೂತಿದ್ದೀವಿ, ಆದ್ರೆ ಅದರ ಕಷ್ಟ ಗಂಗಾಧರ್ ಅವ್ರಿಗೆ ಗೊತ್ತು. ಹಾಗೆ ನಮ್ಮ ಕುಮಾರಸ್ವಾಮಿ ಅವರು ತಮ್ಮ ಜಮೀನಲ್ಲಿ ಇದೊಂದು ಕಾರ್ಯಕ್ರಮ ಮಾಡ್ಕೊಡ್ಲಿಕ್ಕೆ ಬಂದಂತ ಎಲ್ಲ ರೈತ ಸಮುದಾಯಕ್ಕೆ, ರೈತ ಸ್ನೇಹಿತರಿಗೆ ಆತಿಥ್ಯವನ್ನು ನೀಡಲಿಕ್ಕೆ, ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗನ್ನ ತರಲಿಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಒಬ್ಬ ಪ್ರಗತಿಪರ ರೈತರಾಗಿ ಸಹಾಯವನ್ನು ಮಾಡಿದ್ದಾರೆ. ಅವರು ಕೂಡ ನಾವೆಲ್ಲರೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ಇವತ್ತು ವಿಶೇಷವಾಗಿ ನಮ್ಮ ಆಕಾಶವಾಣಿ ಮೈಸೂರು, ಆ ಒಂದು ಆಕಾಶವಾಣಿ ಮೈಸೂರಿನ ಕೆಲಸ ಕಾರ್ಯಗಳ ಬಗ್ಗೆ ಬಹಳಷ್ಟು ವಿಚಾರವಾಗಿ ಹೇಳಿದ್ರು ನಮ್ಮ ಕೇಶವಮೂರ್ತಿ ಅವರು. ಇಲ್ಲಿಗೆ 1 ವರ್ಷದ ಹಿಂದೆ ನಮ್ಮ KR ಪೇಟೆ ಟೌನ್ ನಲ್ಲಿ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಅವರು ಒಳ್ಳೆಯ ಮಾತುಗಳನ್ನ ಹೇಳಿದ್ರು ರೈತರಿಗೆ. ಆಕಾಶವಾಣಿ ಯಾವಾಗ್ಲೂ ರೈತರ ಪರವಾಗಿ ಯೋಚನೆ ಮಾಡ್ತಾ ಇಡೀ ದೇಶದ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳ ಪ್ರಗತಿಪರ ರೈತರು ಹೇಗೆ ಶ್ರಮಪಟ್ಟು ಹೊಸ ಆಲೋಚನೆಗಳನ್ನ ಮಾಡಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು, ಅದು ಸಾವಯವ ಕೃಷಿ ಇರ್ಬೋದು, ಪ್ರಗತಿಪರ ಕೃಷಿ ಇರ್ಬೋದು, ಸಹಜ ಕೃಷಿ ಇರ್ಬೋದು, ಜೈವಿಕ ಕೃಷಿ ಇರ್ಬೋದು, ಈ ಎಲ್ಲ ವಿಚಾರಗಳ ಮೇಲೆ ಯಾವುದನ್ನು ತಾರತಮ್ಯ ಮಾಡದೆ ಅವನು ಸಣ್ಣ ರೈತ ಇರ್ಬೋದು, ದೊಡ್ಡ ರೈತ ಇರ್ಬೋದು, ಆ ರೈತನ ಜೀವನವನ್ನ ಜನರಿಗೆ ಪರಿಚಯ ಮಾಡುವಂಥದ್ದು, ಅವನ ಬಾಯಿನಿಂದಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಪೂರ್ಣ ಮಾಹಿತಿಯನ್ನು ತಗೊಂಡು ಜನಸಮುದಾಯಕ್ಕೆ ಆ ಧ್ವನಿಯ ಮೂಲಕ ಪರಿಚಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ನೋಡಿ, ಇಲ್ಲಿ ಒಂದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇದು ನಾನು ಬಹಳ ಸೂಕ್ಷ್ಮವಾಗಿ ಅನ್ಕೊಂಡಿದ್ದೀನಿ. ಯಾವತ್ತು ಹೆಣ್ಣು ಮಕ್ಕಳ ಕೈಲಿ ಕೃಷಿ ಭೂಮಿಯ ಒಡೆತನ ಇರುತ್ತೆ, ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಅದೇನು ಅಪಾಯ ಅಲ್ಲ. ಇಟ್ ಇಸ್ ನಾಟ್ ಎ ಡೇಂಜರಸ್ ಫ್ಯಾಕ್ಟ್. ಯಾವತ್ತು ಹೆಣ್ಣು ಮಕ್ಕಳ ಕೈಗೆ ಕೃಷಿ ಜಮೀನಿನ ಮಾಲೀಕತ್ವವನ್ನು ಕೊಡ್ತೀವಿ, ಆವಾಗ ನೋಡಿ ಹೆಚ್ಚು ಎತ್ತರಕ್ಕೆ ಕೃಷಿಕ ಬೆಳೀತಾನೆ. ಹೇಗೆ ಅಂತ ನೀವು ಕೇಳಬಹುದು. ಹೆಣ್ಣು ಮಕ್ಕಳಿಗೆ ಮಾಲೀಕತ್ವನ ಕೊಟ್ರೆ, ಅವ್ರ ಹೆಸರಲ್ಲಿ ಕೃಷಿ ಜಮೀನ ಖಾತೆ ವಗೈರಿನ ಮಾಡಿಕೊಟ್ರೆ, ಅವರು ತೆಗೆದುಕೊಳ್ಳುವ ಸಾಲವನ್ನ ₹1 ವ್ಯಯ ಮಾಡದ ಹಾಗೆ ಇನ್ವೆಸ್ಟ್ ಮಾಡ್ತಾರೆ, ಜೋಪಾನ ಮಾಡ್ತಾರೆ, ಹೆಚ್ಚು ದುಡಿಬೇಕು ಅನ್ನೋ ಹಂಬಲವನ್ನು ಇಟ್ಕೊಂತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಕೃಷಿಗೆ ಪೂರಕವಾದಂತಹ ಹೈನುಗಾರಿಕೆ ಇರಬಹುದು, ಕೋಳಿ ಸಾಗಾಣಿಕೆ ಇರಬಹುದು, ಜೇನು ಸಾಕಾಣಿಕೆ ಇರಬಹುದು, ಸ್ವಲ್ಪ ಜಮೀನಲ್ಲಿ ರೇಷ್ಮೆ ಕೃಷಿ ಇರಬಹುದು, ಪಶು ಸಂಗೋಪನೆ ಇರಬಹುದು. ಇವೆಲ್ಲವನ್ನು ಮಾಡೋದ್ರಿಂದ ಆ ಕುಟುಂಬದ ಆದಾಯ ಮತ್ತು ಜೀವನ ಮಟ್ಟ ಹೆಚ್ಚಾಗ್ಲಿಕ್ಕೆ ಕಾರಣ ಆಗುತ್ತೆ. ಇದು ಸರ್ಕಾರದ ಆಶಯವೂ ಕೂಡ ಇದೆ. ಹೆಣ್ಣು ಮಕ್ಕಳ ಕೈ ಆಸ್ತಿ ಸಿಗ್ಬೇಕು, ಸೈಟ್ ಅಲ್ಲ, ಮನೆ ಅಲ್ಲ. ಸೈಟು ಮತ್ತು ಮನೆ ಬೇಕಾದ್ರೆ ನೀವು ಗಂಡು ಸೈಟ್ ಕೊಡಿ ನಿಮ್ಮ ಹೆಸರಿಗೆ, ಬಿಕಾಸ್ ಇಟ್ಸ್ ಎ ಮೋರ್ ವ್ಯಾಲ್ಯೂಬಲ್. ಆದ್ರೆ ಕೃಷಿ ಜಮೀನ ಮಾಲೀಕತ್ವ ಕೊಡಿ, ಅವರ ಹೆಸರಲ್ಲಿ ನೀವು ಸಾಲ ತಗೊಳ್ಳಿ, ನೋಡಿ ಅವರ ಪ್ರಕ್ರಿಯೆ ಹೇಗಿರುತ್ತೆ ಅಂತ. ತೀರಿಸಬೇಕು ಅನ್ನೋ ಹಠಕ್ಕೆ ಬಿದ್ದು ₹1 ವ್ಯಯ ಮಾಡದ ಹಾಗೆ ದುಡಿತಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ. ಮಣ್ಣು ಮತ್ತು ನೀರು ಕೃಷಿಕನ 2 ಕಣ್ಣುಗಳಿದ್ದ ಹಾಗೆ. ಮಣ್ಣಿನ ಆರೋಗ್ಯ ಕೆಟ್ರೆ ರೈತನ ಆರೋಗ್ಯವೂ ಕೆಡುತ್ತೆ, ರೈತನ ಆರೋಗ್ಯ ಕೆಟ್ರೆ ಇಡೀ ಸಮುದಾಯದ ಆರೋಗ್ಯ ಕೆಡುತ್ತೆ. ಯಾವ ಸಮುದಾಯ?
ಕೃಷಿಕನ ಮೇಲೆ ಅವಲಂಬಿಸಿರುವಂತಹ ಆರಾಮಾಗಿ ಜೀವನ ಮಾಡ್ತಾ ಇರಲ್ಲ ಆ ಸಮುದಾಯದ ಆರೋಗ್ಯ ಕೂಡ ಕೆಡುತ್ತೆ. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇವತ್ತಿದ್ದಾವೆ. ನೀವು ನೋಡಿರ್ಬೋದು, ಇಡೀ ರಾಜ್ಯದಲ್ಲಿ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರವೇ ಇಟ್ ಇಸ್ ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಲ್ಯಾಂಡ್, ದ ಹೆಲ್ತ್ ಆಫ್ ದ ಸಾಯಿಲ್. ಗೊತ್ತಾ ನಿಮಗೆ? ತಿಳ್ಕೊಳ್ಳಿ. ಇವತ್ತು ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಕೃಷಿ ವಿಷಯದಲ್ಲಿ. ಏನು ರಸಗೊಬ್ಬರಗಳನ್ನ ಬಳಸಿ 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 ಭೂಮಿಯನ್ನ ನಾವು ಬಂಜರು ಮಾಡ್ತಾ ಇದ್ದೇವೆ. ಕೆಲವು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಸಿಗುವಂತ, ಉಚಿತವಾಗಿ ಸಿಗುವಂತ ನೀರನ್ನ ದುರುಪಯೋಗ ಮಾಡ್ಕೊಂತ ಇದ್ದೇವೆ. ಇದನ್ನು ತಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕ್ರಾಂತಿಯುಕ್ತವಾದಂತಹ ಆಲೋಚನೆ ನಡೀತಾ ಇದ್ದಾವೆ. ಅದಕ್ಕೊಂದು ಸ್ಪಷ್ಟ ಉದಾಹರಣೆ ನಮ್ಮ ಮಹೇಶ್ ಕುಮಾರ್ ಅವರು, ಅವರ ನೇತೃತ್ವದಲ್ಲಿ ನಂಬಿರುವ ತತ್ವಗಳಿಗೆ ಬದ್ಧರಾಗಿ ಭವಿಷ್ಯದಲ್ಲಿ ರೈತರ ಬದುಕು ಚೆನ್ನಾಗಿರ್ಬೇಕು, ರೈತರನ್ನ ಅವಲಂಬಿಸಿರುವಂತ ಇಡೀ ಬೇರೆ ಸಮುದಾಯವು ಕೂಡ ಚೆನ್ನಾಗಿ ತಿಂದುಂಡು ಆರೋಗ್ಯಕರವಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಜಿಲ್ಲಾ ಸಾವಯವ ಕೃಷಿಕರ ಸಂಘವನ್ನು ಮಾಡಿಕೊಂಡು ಇಡೀ ರಾಜ್ಯವನ್ನು ಸುತ್ತಾ ಇದ್ದಾರೆ. ಮಳವಳ್ಳಿಯಲ್ಲಿ ಅನೇಕ ಪ್ರಯೋಗಗಳು ಮಾಡಿದ್ದಾರೆ. ಯಾರು ಅಸೂಯೆ ಪಡ್ತಾರೆ ಅವ್ರು ಕೆಳಗಡೆ ಹೋಗ್ತಾರೆ, ಯಾರ ಮೇಲೆ ಅಸೂಯೆ ಪಡ್ತಾರೆ ಆ ರೈತ ಮೇಲ್ಕ್ ಹೋಗ್ತಾನೆ. ಯಾರ ಮೇಲೆ? ಕುಮಾರಸ್ವಾಮಿ ಅವ್ರ ಮೇಲೆ ಅಸೂಯೆ ಪಡ್ಬೋದು, ಏನಪ್ಪ ಕುಮಾರಸ್ವಾಮಿ ಇಂತ ತೋಟ ಮಾಡಿದ್ದಾನೆ. ಮೈಸೂರು ಆಕಾಶವಾಣಿಯವರು ಕರ್ಕೊಂಡ್ ಬಂದ್ಬಿಟ್ರು, ಸಾವಯವ ರೈತರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ರು, ಇಡೀ ಜಿಲ್ಲೆ ರಾಜ್ಯ ಬೇರೆ ಭಾಗದ ರೈತರನ್ನ ಕರ್ಕೊಂಡ್ ಬಂದ್ಬಿಟ್ರು, ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ಬಿಟ್ಟ ಅಂತ ಅಸೂಯೆ ಪಡ್ಕೋಬಹುದು. ನೀವು ಬೆಳಿತೀರಿ, ಅಸೂಯೆ ಪಟ್ಟು ಕೆಳಗಡೆ ಹೋಗ್ತಾನೆ. ಹಾಗಾಗಿ ವಿಟ್ಲಾಪುರ ಸುಬ್ಬೇಗೌಡರು ನಮ್ಮ ಜಿಲ್ಲೆನಲ್ಲಿ, ನಮ್ಮ ತಾಲೂಕಿನಲ್ಲಿ ಒಬ್ಬ ಪ್ರಗತಿಪರ ರೈತನಾಗಿ ಕುಮಾರಸ್ವಾಮಿ ಅವರು ಅನೇಕರಿದ್ದಾರೆ. ಏಲಕ್ಕಿ ಬೆಳೆಯೋದಿರ್ಬೋದು, ಪೆಪ್ಪರ್ ಬೆಳೆಯೋದಿರ್ಬೋದು, ತರಕಾರಿ ಬೆಳೆಯೋದಿರ್ಬೋದು, ರೇಷ್ಮೆ ಬೆಳೆಯೋದಿರ್ಬೋದು, ಎಷ್ಟು ಅವಕಾಶಗಳಿದೆ ಗೊತ್ತಾ ನಿಮ್ಗೆಲ್ಲ? ಗೊತ್ತಿರಲಿ, 14ನೇ ಶತಮಾನದಲ್ಲಿ ಯುರೋಪಿಯನ್ ಎಕಾನಮಿಯಲ್ಲಿ ಫಿಸಿಯೋಕ್ರಾಟ್ಸ್ ಅಂತ ಕರೀತಾರೆ. ಫಿಸಿಯೋಕ್ರಾಟ್ಸ್ ಅಂದ್ರೆ ರೈತ ಪಂಥೀಯರು ಅಥವಾ ಕೃಷಿ ಪಂಥೀಯರು ಅಂತ. ಅವರು ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂದ್ರೆ ಆರ್ಥಿಕ ತಜ್ಞರು, ವ್ಯವಸಾಯದ ಮೇಲೆ ಸಾಕಷ್ಟು ಪ್ರಯೋಗಗಳನ್ನ ಮಾಡ್ತಿದ್ದಂಥವ್ರು. ತಾಂತ್ರಿಕವಾಗಿರ್ಬೋದು, ಪ್ರಾಯೋಗಿಕವಾಗಿರ್ಬೋದು, ಅಥವಾ ನೀತಿ ನಿಯಮಗಳನ್ನ ರೂಪಿಸಿದಂತ ಒಂದು ಸ್ಕೂಲ್ ಆಫ್ ಎಕನಾಮಿಕ್ಸ್. ನಾವ್ ಹೇಗೆ ಕ್ಲಾಸಿಕಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಕೆನ್ಷಿಯನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ನಿಯೋ ಕೆನ್ಸಿಯನ್ ಎಕನಾಮಿಕ್ಸ್ ಸ್ಕೂಲ್ ಅಂತ ಏನ್ ಕರಿತೀವಿ, ಹಾಗೆ 14ನೇ ಶತಮಾನದಲ್ಲಿ ದೊಡ್ಡ ಅರ್ಥಶಾಸ್ತ್ರಜ್ಞರು ಯುರೋಪ್ನಲ್ಲಿ ಹೇಳಿದ್ರು, ಪ್ರತಿಯೊಬ್ಬ ರೈತ ಸ್ವಾರ್ಥಿ. ಈಗ ಎಲ್ಲರ ಮನಸ್ಸಲ್ಲಿ ಅನ್ಕೋಬಹುದು, ಏನು ಸ್ವಾಮೀಜಿಯವರು ನಮ್ಮನ್ನ ರೈತನ ಸ್ವಾರ್ಥಿ ಅನ್ಬಿಟ್ರಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಆದ್ರೆ ಇವ್ರು ನೋಡಿ ಹೀಗೆ ಹೇಳ್ತಾರೆ ಅಂತ. ಅವ್ರು ಯಾವತ್ತು ತುದಿ ಹೇಳಿದ್ರು ಗೊತ್ತಾ? ಒಬ್ಬ ರೈತ ವಿಟ್ಲಾಪುರ ಸುಬ್ಬೇಗೌಡ ಅಥವಾ ಕುಮಾರಸ್ವಾಮಿ ಅಥವಾ ಮಹೇಶ್ ಕುಮಾರ್ ದುಡಿತಾ ಇದ್ದಾರೆ ಅಂದ್ರೆ, ನಾನು ಜಮೀನಲ್ಲಿ ಹೆಚ್ಚು ಉತ್ಪಾದನೆ ಮಾಡಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ನನ್ನ ಹೆಂಡತಿ ಮಕ್ಕಳು ಕೂಡ ಒಳ್ಳೆ ಬಟ್ಟೆ ಹಾಕೋಬೇಕು, ನಾನು ಹೋಗಿ ಹೆಂಚಿನ ಮನೆಯಿಂದ ಮಾಳಿಗೆ ಮನೆಯಿಂದ ಒಂದು RCC ಮನೆ ಕಟ್ಕೋಬೇಕು, ನಾನು ಕೂಡ ಊರು ಪ್ರವಾಸ ಮಾಡಬೇಕು, ಚೆನ್ನಾಗಿ ಇರಬೇಕು, ಬದುಕಬೇಕು, ನಾನು ಸಾಕಾದ್ರೆ ಇನ್ನೊಂದಷ್ಟು ಆಸ್ತಿ ಮಾಡಬೇಕು, ಇನ್ನೊಂದಷ್ಟು ಜಮೀನ್ ತಗೋಬೇಕು ಅನ್ನುವ ಸ್ವಾರ್ಥ ಪ್ರಜ್ಞೆನ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಅವನು ನಿಸ್ವಾರ್ಥದ ಭಾವನೆನ ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅವರು. ಆ ಅರ್ಥದಲ್ಲಿ ಹೇಳಿರುವಂತದ್ದು. ನಾನು ಇವತ್ತು ಬಾಗಲಕೋಟೆಯಲ್ಲಿ 1 ಎಕರೆನಲ್ಲಿ 120 ಟನ್ ಕಬ್ಬನ್ನ ಬೆಳಿತಾನೆ ಒಬ್ಬ ರೈತ ಅಂದ್ರೆ, ನಾವು ಮಂಡ್ಯದವ್ರು ಯಾಕೆ ಕನಿಷ್ಠ 100 ದಾಟಬಾರದು, 1 ಎಕರೆ ಇಷ್ಟೆಲ್ಲ ನೀರಿಟ್ಕೊಂಡು ಅಂತ ಸ್ವಾರ್ಥ ಪ್ರಜ್ಞೆ ಇಟ್ಕೊಳ್ಳಿ. ರೈತನಿಗೆ ಸ್ವಾರ್ಥ ಬಂದ್ರೆ ಮಾತ್ರ ದೇಶ ನಿಸ್ವಾರ್ಥಮಯವಾಗಿ ಬೆಳೆಯುತ್ತೆ. ನಾವು ಸರಳವಾಗಿ ಜೀವನ ನಡೆಸೋಣ, ಸಮೃದ್ಧವಾಗಿ ಬೆಳೆಯೋಣ. ಮೈಸೂರು ಆಕಾಶವಾಣಿಗೆ ನಾನು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಕಾರಣ ನಮ್ಮ ಕೇಶವಮೂರ್ತಿಯವರು ವಿಶೇಷವಾಗಿ ರೈತರ ಮೇಲೆ ಬಹಳಷ್ಟು ವಿದ್ವತ್ತಿದೆ. ಅವ್ರಿಗೆ ಗಂಟೆಗಟ್ಟಲೆ ಕೊಡ್ಬೇಕು ಅವ್ರ ವಿದ್ವತ್ತಿನ ಭಾಷಣ ಕೇಳಲಿಕ್ಕೆ. ಎಲ್ಲ ಪ್ರಯೋಗಗಳನ್ನ ಮಾಡ್ತಾರೆ, ಎಲ್ಲ ಸೂಕ್ಷ್ಮ ವಿಷಯಗಳಲ್ಲಿ ಅವ್ರು ಗಮನ ಹರಿಸ್ತಾರೆ, ಸೂಕ್ಷ್ಮ ವಿಷಯಗಳನ್ನ ಜನರನ್ನ ಪ್ರಚೋದಿಸ್ತಾರೆ, ರೈತರನ್ನ. ಇಂಥ ವಿಷಯಗಳನ್ನ ತಿಳ್ಕೊಂಡು ಈ ಸಾವಯವ ಕೃಷಿಗೆ, ಹೈನುಗಾರಿಕೆಗೆ, ದೇಶೀಯ ತಳಿಗಳನ್ನ ಬೆಳೆಸಲಿಕ್ಕೆ, ಸಾವಯವ ಗೊಬ್ಬರಗಳನ್ನ ನಾವೇ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಗಳನ್ನ ಮಾಡೋಣ. ಇದೇ ಸಂದರ್ಭದಲ್ಲಿ ಪ್ರಗತಿಪರ ಕೃಷಿಕರಾದ ಕೆಆರ್ ಪೇಟೆ ತಾಲೂಕು ಲಕ್ಷ್ಮೀಪುರದ ಕೆಪಿಜಿ ಫಾರಂನ LR ಕುಮಾರಸ್ವಾಮಿ ಅವರಿಗೆ ಕೃಷಿ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ರಾಷ್ಟ್ರೀಯ ರೈತರ ದಿನದ ಅಂಗವಾಗಿ ಅನೇಕ ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು. ಸಾವಯವ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಸಹ ಏರ್ಪಡಿಸಲಾಗಿತ್ತು. ಸಿ ಚೇತನ್ ಕುಮಾರ್ ಅವರ ನಿರೂಪಣೆಯೊಂದಿಗೆ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಿತು. ಕಾರ್ಯಕ್ರಮದ ನಂತರ ಹಬ್ಬದೂಟವನ್ನು ಏರ್ಪಡಿಸಲಾಗಿತ್ತು. ಹಬ್ಬದ ವಾತಾವರಣದಲ್ಲಿ ಮಿಂದು ಅನೇಕ ಸಾವಯವ ಹಾಗೂ ರೈತೋಪಯೋಗಿ ಮಾಹಿತಿಯನ್ನು ಪಡೆದ ಕೃಷಿಕರು, ಬಾನುಲಿ ಕೇಳುಗರು, ಅಧಿಕಾರಿಗಳು ಆಗಮಿಸಿದ್ದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಸವಿಯನ್ನುಂಡ ಎಲ್ಲರೂ ಮುಂದಿನ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮಕ್ಕೆ ಆಗಮಿಸುವ ಇರಾದೆಯೊಂದಿಗೆ ನಿರ್ಗಮಿಸಿದರು.
ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಫಾರಂನಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ.